ಹೇ ಪರಮಾತ್ಮ, ನಿನ್ನಲ್ಲಿ ಅನಂತ ಕೋಟಿ ನಮಸ್ಕಾರ ಹಾಗೂ ಕೃತಜ್ಞತೆಗಳು. ನೀನು ನಮ್ಮನ್ನೆಲ್ಲ ಈ ಒಂದು ಮಹಾಭಾಗ್ಯಕ್ಕೆ ಪಾತ್ರರಂತ ನೀನೇನು ನಮ್ಮನ್ನು ಆರಿಸಿದೆಯೋ ಇದಕ್ಕೆ ನಮ್ಮ ಕೃತಜ್ಞತೆಗಳು. ಹಾಗೆ ನಮ್ಮ ಬೇಡಿಕೆ, ಈ ಜ್ಞಾನ ನಮಗೆ ಸಂಪೂರ್ಣವಾಗಿ ಅರ್ಥವಾಗಿ ಅದು ನಮ್ಮಲ್ಲಿ ಸಾಕ್ಷಾತ್ಕಾರ ಆಗಲಿ. ಎಲ್ಲ ಗುರು ಪರಂಪರಕ್ಕೆ ನಮ್ಮ ಸಾಷ್ಟಾಂಗ ನಮಸ್ಕಾರ ಹಾಗೂ ಕೃತಜ್ಞತೆಗಳು. ಇಂದಿನ ಪಾಠ ಪ್ರವಚನ 30 ಏಪ್ರಿಲ್ 2020, ಶರ್ವರಿ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷ, ಸಪ್ತಮಿ, ಗುರುವಾರ. ನಾವು ಇಲ್ಲಿ ಇವಾಗ ಏನ್ ತಿಳ್ಕೊಂತ ಇದೀವಿ ಅಂದ್ರೆ, ಯಾವುದೇ ಒಂದು ಕಾರ್ಯ, ಮಹತ್ ಕಾರ್ಯ ಆಗ್ಲಿ, ಸಾಮಾನ್ಯ ಕಾರ್ಯವಾಗ್ಲಿ, ಅದೆಲ್ಲರೂ ಸಾಧನೆ ಮಾಡ್ಲಿಕ್ಕೆ ನಮ್ಮಲ್ಲಿ ಕೆಲವು ಅರ್ಹತೆಗಳು ಬೇಕು. ಕ್ವಾಲಿಫಿಕೇಶನ್ಸ್ ಅಂತ ಏನಂತೀವಲ್ಲ, ಬೇಸಿಕ್ ಕ್ವಾಲಿಫಿಕೇಶನ್ಸ್. ಸೊ ಹೀಗೆ ಈ ಒಂದು ನಮ್ಮ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ಮುಂದುವರಿಲಿಕ್ಕೆ ಏನೇನಪ್ಪ ಅರ್ಹತೆಗಳು? ಸೊ ಇದನ್ನ ನಾವು ತಿಳ್ಕೊಂಡಿದೀವಿ. ನಿತ್ಯ ಅನಿತ್ಯ ವಸ್ತು ವಿವೇಕ. ಯಾವುದು ಶಾಶ್ವತವೋ ಯಾವುದು ಅಶಾಶ್ವತವೋ ಅದರ ಒಂದು ನಮಗೆ ಪರಿಚಯ, ವಿವೇಕ ಶಕ್ತಿಯಿಂದ ಅದು ಪರಿಚಯ ಮಾಡಿಕೊಂಡು ದಿನನಿತ್ಯ ನಾವು ಅದನ್ನ ಅರ್ಥ ಮಾಡ್ಕೊಂಡು ಪ್ರತಿಯೊಂದು ಹೆಜ್ಜೆ ಇಡಕ್ಕಿಂತ ಮುಂಚೆ ವಿಚಾರ ಮಾಡಿ ಮಾಡುವಂಥದ್ದು ನಿತ್ಯ ಅನಿತ್ಯ ವಸ್ತು ವಿವೇಕ. ಎರಡನೇದು ವೈರಾಗ್ಯಂ ಅಂತಾರೆ. ಅಂದ್ರೆ ಇಲ್ಲಿ ಒಂದು ಡೀಸೆಂಟ್ ಅಮೌಂಟ್ ಆಫ್ ಡಿಸ್ಪ್ಯಾಷನ್ ಅಂತಂದ್ರೇನು, ಒಂದು ವೈರಾಗ್ಯ. ಯಾವುದೇ ಒಂದು ವಿಷಯಕ್ಕೆ ಎಲ್ಲದಕ್ಕೂ ಬಹಳಷ್ಟು ಲಗತ್ತು ಅಟ್ಯಾಚ್ಮೆಂಟ್ ಅದಿರ್ಲಾರ್ದೆ, ಹೇಗೆ ಒಂದು ಕಮಲದ ಹೂವು ರಜ್ಜಿನ ಮೇಲಿರುತ್ತೋ, ರಜ್ಜಿನ ಮೇಲಿದ್ರು ಕೂಡ ಅದು ಅದಕ್ಕೆ ಹತ್ತಿ ಇಲ್ಲ, ಅದನ್ನ ತೆಗಿತಿದ್ದಂಗೆ ನೋಡಿ ಯಾವ ರಜ್ಜು ಬರೋದಿಲ್ಲ, ಅದ್ರ ಜೊತೆಗೆ ನೀರು ಬರೋದಿಲ್ಲ, ರಜ್ಜು ಬರೋದಿಲ್ಲ. ಮೇಲಿದ್ರು ಕೂಡ, ರಜ್ಜಿನ ಮೇಲಿದ್ರು ಕೂಡ ಅದು ಸ್ವಚ್ಛವಾಗೇ ಇರುತ್ತೆ. ಸೊ ನಾವು ಜೀವನದಲ್ಲಿ ಎಷ್ಟೇ ಮಲಿನ ಇದ್ರು ಕೂಡ ಅದರಿಂದ ತಕ್ಕ ಮಟ್ಟಿಗೆ ದೂರದಲ್ಲಿದ್ದು ನಾವು ಪ್ರಯಾಣ ಮಾಡೋದು, ಅದು ಒಂದು ಸರಿಯಾದ ಲಕ್ಷಣ. ಮೂರನೇದು ಶಮ ಆದಿ ಷಟ್ ಸಂಪತ್ತಿ ಅಂತೇಳಿ ಇಲ್ಲಿ 6 ಒಂದು ಇದಕ್ಕೆ ಸಂಪತ್ತಿ ಅಂತ. ಇದು ಸಂಪತ್ತಿ ಅಂದ್ರೆ ನಮ್ಮಲ್ಲಿ ಐಶ್ವರ್ಯ, ವೆಲ್ತ್ ಆಯ್ತಿದು. ಏನಪ್ಪ 6 ಗುಣಗಳು? ಶಮ, ದಮ, ಉಪರಮ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ. ಇವಾಗ ಇದರಲ್ಲಿ ನಾವು 4 ತಿಳ್ಕೊಂಡಿದ್ದೀವಿ. ಶಮ, ದಮ, ಉಪರಮ ಮತ್ತು ತಿತಿಕ್ಷಾನ ನಾವು 4 ಗುಣಗಳನ್ನ ನಾವು ತಿಳ್ಕೊಂಡಿದ್ದೀವಿ. ಇವತ್ತು ಶ್ರದ್ಧಾ, ಸಮಾಧಾನ ಮತ್ತು ಕೊನೆಯದು 4ನೇದು ಮುಮುಕ್ಷುತ್ವಂ ಅಂತೇಳಿ. ಮುಮುಕ್ಷುತ್ವಂ ಏನು? ದೇವರಲ್ಲಿ ನಮಗೆ ಸೇರುವಂತ ಒಂದು ದೃಢವಾದ ಒಂದು ಆಸೆ. ಇವಾಗ ಯಾವುದೇ ಒಂದು ಕೆಲಸಕ್ಕೆ ನೋಡಿ, ಎಷ್ಟು ನಮಗೆ ಅದರಲ್ಲಿ ಛಲ, ಆಸೆ, ಒಂದು ಲಗತ್ತಿರುತ್ತೋ ಅಷ್ಟು ನಾವು ಗಳಿಸ್ಲಿಕ್ಕೆ ಸಾಧ್ಯ ಉಂಟಲ್ಲ. ಸೊ ಇಲ್ಲಿ ಹೇಳ್ತಾರೆ, ನಿಮ್ದು ಯಾವ್ದಾದ್ರು ಏನಾದ್ರೂ ಅಟ್ಯಾಚ್ಮೆಂಟ್ ಆಯ್ತು, ನಿಮ್ದು ಜೋರಿತ್ತು ಅಂದ್ರೆ ಅದನ್ನ ದೇವ್ರ ಕಡೆ ಮಾಡಿ, ಜಗತ್ತಿನ ವಿಷಯ ವಸ್ತುಗಳ ಕಡೆ ಬೇಡ. ನಿನ್ನೆ ನಾವು ಹೇಗ್ ತಿಳ್ಕೊಂಡ್ವಿ, ಯಾವುದೇ ಒಂದು ಆಸೆಗೇನಿದೆ ದೋಷತ್ರಯಂ ಅಂತ ತಿಳ್ಕೊಂಡ್ವಲ್ಲ,
ಅಲ್ಲಿ ಸ್ವಚ್ಛವಾಗಿ ನಮಗೆ ಗೊತ್ತಾಯ್ತು. ಕೊನೆಗೆ ಏನಪ್ಪ, ಯಾವುದೇ ಒಂದು ನೀವು ಮಾಡಿದ್ರು ಕೂಡ ಕೊನೆಗೆ ಆಗದೇನು? ಆಟೋಬಯೋಗ್ರಫಿ ಆಫ್ ಅ ಡಿಸೈರ್. ಒಂದು ಆಸೆಯದು ಪ್ರಾರಂಭ ಏನು, ಮಧ್ಯ ಏನು, ಕೊನೆ ಏನು, ದೋಷತ್ರಯಂ ಅಂತ ಅದನ್ನ ತಿಳ್ಕೊಂಡ್ವಿ ನಾವು. ಸೊ ಬುದ್ಧಿವಂತರು ಯಾರು? ತಮಗೆ ಯಾವ್ದಾದ್ರು ಒಂದು ಕಷ್ಟ ಬಂದು ಅದರಿಂದ ಅನುಭವ ಆಗಿ ನಾವು ಜೀವನದಲ್ಲಿ ತಿದ್ದುಪಡಿ ಮಾಡೋದು, ಅದು ಬುದ್ಧಿವಂತರ ಲಕ್ಷಣ ಅಲ್ಲ, ಅದು ಸಾಮಾನ್ಯರ ಲಕ್ಷಣ. ಅದು ಬುದ್ಧಿವಂತರು ಬೇರೆಯವ್ರು ಯಾರಿಗೆ ಜೀವನದಲ್ಲಿ ಏನಾಗುತ್ತೋ ಅದನ್ನ ನೋಡಿ ತಿಳ್ಕೊಂಡು ಅವ್ರ ಜೀವನದಲ್ಲಿ ಅದು ತಿದ್ದುಪಡಿ ಮಾಡ್ತಾರೆ. ಓ, ಅವ್ರಿಗಾಗಿದೆ ಅಂದ್ರೆ ನಮಗೂ ಆಗ್ಬೋದಲ್ಲ ಈ ರೀತಿ. ಮತ್ತೆ ನಾವು ತಿದ್ಕೋಬೇಕಲ್ಲ ಆಗಕ್ಕಿಂತ ಮುಂಚೆ. ಅವ್ರಿಗೆ ಯಾಕಾಯ್ತು? ಯಾಕಂದ್ರೆ ಅವ್ರಿಗೆ ಗೊತ್ತಿದ್ದಿಲ್ಲ. ಇವಾಗ ನನಗ್ ಅವ್ರಿಗೆ ಗೊತ್ತಾಗಿದೆ, ಅವ್ರು ಇನ್ನೊಮ್ಮೆ ಆ ತಪ್ಪು ಮಾಡೋದಿಲ್ಲ. ಮತ್ತೆ ಅದೇ ತಪ್ಪು ನಾನು ನನ್ನ ಜೀವನದಲ್ಲಿ ಆಗ್ಬಾರ್ದು ಅಂತೇಳಿ ನಾನು ತಿದ್ಕೊಂಡ್ರೆ ಮತ್ತೆ ನನಗೆ ಆಗ್ಲಾರ್ದೆ ಇರೋದಕ್ಕೆ ಸಾಧ್ಯತೆ ಉಂಟಲ್ಲ. ಸೊ ಈ ಒಂದು ಭಾವನೆ ಏನಿದೆಯಲ್ಲ, ಇದು ಬುದ್ಧಿವಂತರ ಲಕ್ಷಣ. ಸೊ ಇಲ್ಲಿ ಆಸೆ ಗತಿಗೇಡು, ಇದು ನಾವು ಚಿಕ್ಕಂದಿನಿಂದ ಕೇಳ್ತಾ ಇದ್ದೀವಿ. ಅತಿ ಆಸೆ ಗತಿಗೇಡು. ಸೊ ಎಷ್ಟರ ಮಟ್ಟಿಗೆ ಇರಬೇಕು ಅಷ್ಟೇ. ಬಾಕಿ ಇದೆಲ್ಲ ಇವಾಗ ನಾವು ಏನ್ ವಿಚಾರ ಮಾಡ್ತಾ ಇದ್ದೀವಿ, ನಮ್ಗೆ ಇರೋ ಎನರ್ಜಿ, ಟೈಮ್, ಸಮಯ, ನಮ್ಮ ಎನರ್ಜಿ ಅಂದ್ರೆ ನಮ್ಮ ಶ್ರಮ, ಆಮೇಲೆ ನಮ್ಮ ದುಡ್ಡು ಆಯ್ತು ಅಂದ್ರೆ, ಇವಾಗ ಪ್ರತಿಯೊಂದು ಕೆಲ್ಸಕ್ಕೂ ದುಡ್ಡು ಬೇಕಲ್ಲ. ಟೈಮ್, ಮನಿ, ಎನರ್ಜಿ, ಇವೆಲ್ಲ ನಮ್ದು ಕೇಂದ್ರೀಕರಣ ಎಲ್ಲ ಆಗ್ತಾ ಇದೆ. ಒಂದು ಒಳ್ಳೇದ್ ಮಾಡ್ಬೇಕು ನಾವು, ಏನಾದ್ರೂ ಒಂದು ಸಾಧಿಸ್ಬೇಕು ಜೀವನದಲ್ಲಿ, ಉನ್ನತ ಮಟ್ಟಕ್ಕೆ ಹೋಗ್ಬೇಕು ನಾವು, ಸಾಮಾನ್ಯರಾಗಿರ್ಬಾರ್ದು. ಅದು ಉನ್ನತ ಮಟ್ಟ ಅಂದ್ರೆ ಏನು? ಭಗವಂತನ್ ಬಿಟ್ರೆ ಬೇರೆ ಒಂದು ಉನ್ನತ ಮಟ್ಟ ಇಲ್ಲೇ ಇಲ್ಲ. ಯಾಕಂದ್ರೆ ಅದೇ ಒಂದು ಶಾಶ್ವತ. ಬಾಕಿ ನೀವು ಯಾವ್ದಿದೆ ಹೇಳಿ ಶಾಶ್ವತ ಇರ್ತಕ್ಕಂಥದ್ದಿಲ್ಲಿ? ಎಲ್ಲದಕ್ಕೂ ಮೇಲೆ ಕೆಳಗೆ ಏರು ಪೇರು ಇದ್ದಿದ್ದೆ, ಯಾವುದು ಶಾಶ್ವತ ಇಲ್ಲ. ಸೊ ಆ ಒಂದು ಶಾಶ್ವತವಾದ ಒಂದು ಶಕ್ತಿ, ನಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಶಕ್ತಿ, ನಮ್ಮನ್ನು ಪಾಲನೆ ಮಾಡ್ತಕ್ಕಂಥ ಶಕ್ತಿ, ಅವನಲ್ಲಿ ಶರಣಾಗತ ಹೋಗದೆ ನಮ್ಮ ವಿವೇಕ ಶಕ್ತಿ. ಅದರಲ್ಲೇ ನಮ್ಮ ಬುದ್ಧಿವಂತಿಕೆ ಇರೋದು. ಸೊ ಇಲ್ಲಿ ಮುಮುಕ್ಷುತ್ವ ಒಂದು ಗಾಢವಾದ ಒಂದು ಆಸೆ, ಭಗವಂತನ ಸೇರುವಂಥದ್ದು, ಇದು 4ನೇದು. ಸೊ ಇವಾಗ ನಾವು ಇವತ್ತು ಶ್ರದ್ಧಾದ ವಿಷಯಕ್ಕೆ ತಿಳ್ಕೋಣ ಏನನ್ನೋದು. ಶ್ರದ್ಧಾ ಏನಪ್ಪಾ? ಹೇಳ್ತೀವಲ್ಲ ಯಾರಿಗಾದ್ರೆ, ಶ್ರದ್ಧೆಯಿಂದ ಮಾಡೋ ಅಂತೀವಿ. ಬೇಸಿಕಲಿ ಶ್ರದ್ಧಾ ಅಂದ್ರೆ ಟ್ರಸ್ಟ್, ಒಂದು ನಂಬಿಕೆ. ನಂಬಿಕೆ ಯಾರ್ಯಾರಲ್ಲಿ ಇರಬೇಕು? ಆ ಭಗವಂತನಲ್ಲಿ ನಂಬಿಕೆ, ಶಾಸ್ತ್ರಗಳಲ್ಲಿ ನಂಬಿಕೆ, ಗುರುಗಳಲ್ಲಿ ನಂಬಿಕೆ, ಮತ್ತೆ ನಮ್ಮ ಹಿರಿಯವರು ಯಾರಿರ್ತಾರೆ, ನಮ್ಮ ಹಿತೈಷಿಗಳು ಯಾರಿರ್ತಾರೆ ಅವರಲ್ಲಿ ನಂಬಿಕೆ. ಮುಖ್ಯವಾಗಿ ನೋಡಿದ್ರೆ ನಾವು ಈ ನಂಬಿಕೆ ಅನ್ನೋದು ಇಂಥ ಒಂದು ಮಹಾಶಕ್ತಿ. ಇದು ಅದ್ಭುತವಾದ ಒಂದು ಶಕ್ತಿ. ಇದೇನಂದ್ರೆ ನಿಮಗೆ ಇದನ್ನ ಎಷ್ಟು ನೀವು ಬೆಳೆಸ್ತಿರೋ, ಇದು ವಜ್ರದ ಕವಚ ಇದ್ದಂಗೆ. ಇದು ನಿಜವಾದ ಘಟನೆ ಆದದ್ದು. ಇದಾಗಿದ್ದು ಕೇರಳದಲ್ಲಿ. ಪೂಂತಾನಂ ಅಂತೇಳಿ ಅಲ್ಲಿ ಒಬ್ಬ ಭಕ್ತ, ನೀವೆಲ್ಲರೂ ಕೇಳಿದ್ರಲ್ಲ ಗುರುವಾಯೂರ್ ಅಂತ. ಏನು ಗುರುವಾಯೂರಪ್ಪನ್, ಕೃಷ್ಣನ ದೇವಸ್ಥಾನ ಇದೆ ನೋಡಿ ಗುರುವಾಯೂರಲ್ಲಿ. ಆ ದೇವರಿಗೆ ಗುರುವಾಯೂರಪ್ಪನ್ ಅಂತಾರೆ. ಆ ಊರಿಗೆ ಸುಮಾರು ಒಂದು 50-60 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಇವ್ರ ಊರು ಪೂಂತಾನಂ ಊರು. ಇವರಿಗೆ ಸುಮಾರು ಒಂದು 70 ವಯಸ್ಸು. ಇದು ಆಗಿದ್ದು ಸುಮಾರು ಒಂದು 90-100 ವರ್ಷದ ಮುಂಚೆ ಆಗಿದ್ದ ಕಥೆ. ಇದು ನಿಜವಾದ ಕಥೆ. ಈ ವ್ಯಕ್ತಿ ಸುಮಾರು ತನ್ನ ಒಂದು 20ನೇ ವಯಸ್ಸಿನಿಂದ ಪ್ರತಿ ಹುಣ್ಣಿಮೆಗೆ ಆ ಒಂದು ಗುರುವಾಯೂರ್ ದೇವಸ್ಥಾನಕ್ಕೆ ಹೋಗೋದೊಂದು ಪ್ರಥಾ ಇಟ್ಕೊಂಡಿದ್ರು ಅವರು. ಅಂದ್ರೆ ಏನಾಯ್ತು, ಇವಾಗ 20ನೇ ವಯಸ್ಸಿನ ಅಂದ್ರೆ ಸುಮಾರು ಇವಾಗ ಒಂದು 50 ವರ್ಷ ಆಗಿದೆ. ಒಂದು ಹುಣ್ಣಿಮೆ ಕೂಡ ಅವ್ರು ತಪ್ಪಿಸಿಲ್ಲ.
ಅವ್ರಿಗೆ ಹೋಗ್ಲಿಕ್ಕೆ 2 ದಿನ ಬೇಕು. ಒಂದು 50 ಕಿಲೋಮೀಟರ್ ಅಂದ್ರೆ 2 ದಿನ ಬೇಕು. ಆ ವ್ಯಕ್ತಿ ಆ ಕಾಡಿನ ಪ್ರದೇಶದಲ್ಲೆಲ್ಲ ದಾಟ್ಕೊಂಡು ರಾತ್ರಿ ಕೂಡ ನಡೆದು ಎಲ್ಲೋ ಒಂದ್ ಕಡೆ ವಿಶ್ರಾಮ ಮಾಡಿ ಮತ್ತೆ ಬೆಳಿಗ್ಗೆ ಹೋಗಿ ಆ ತರ ಸತತವಾಗಿ ಆ ಗುರುವಾಯೂರಪ್ಪನಲ್ಲಿ ಶ್ರದ್ಧೆ, ಭಕ್ತಿ, ಅಪಾರವಾದ ನಂಬಿಕೆ. ಇವಾಗ ನೋಡಿ, ಇವ್ರ ಜೊತೆಗೆ ಒಂದಿನ ಇವ್ರು ಹೋಗ್ತಾ ಇದಾರೆ. ಅಷ್ಟೊತ್ತಿಗೆ ರಾತ್ರಿ ಆಗಿದೆ. ಆಗ್ಲಿ ಇನ್ನೂ ಒಂದ್ ಸ್ವಲ್ಪ, ಯಾಕಂದ್ರೆ ಇವರಿಗೆ ಹುಣ್ಣಿಮೆ ಬೆಳಿಗ್ಗೆ ಅಲ್ಲಿ ಇರ್ಬೇಕು. ಇವರು ಅವತ್ತು ಹೊರಡೋದಲ್ಲಿ ತಡ ಆಗೋಗಿತ್ತು. ಅವ್ರಿಗೆ ನಿಂದ್ರೋದಿಲ್ಲ ಇವರು. ಸಾಯಂಕಾಲ ಆಗ್ತಿದ್ದಂಗೆ ನಿಂದ್ರಂಗಿಲ್ಲ. ಆಯ್ತು ನೋಡು, ಕಾಡಾದ್ರೆ ಏನಾಯ್ತು, ಸ್ವಲ್ಪ ಬೆಳಕಿದೆಯಲ್ಲ, ಹುಣ್ಣಿಮೆ ಬೆಳಕಿದೆಯಲ್ಲ ಅಂತೇಳಿ ಇವ್ರು ಹೊರಡ್ತಾ ಇದಾರೆ ಕಾಡಲ್ಲಿ. ಕಾಡಲ್ಲಿ ದಟ್ಟವಾದ ಕಾಡು. ದಿಢೀರ್ ಅಂತ ಒಂದು 4 ಜನ ಡಕಾಯ್ತರು ಬಂದ್ಬಿಡ್ತಾರಲ್ಲಿ. ಬಂದು ವಯಸ್ಸಾದ ಮನುಷ್ಯ, ಅವ್ರ ಜೊತೆಗೆ ಇವರು ದೈಹಿಕವಾಗಿ ಏನು ಮಾಡಕ್ ಸಾಧ್ಯ ಇಲ್ಲ. ಸೊ ಅವರು ಪಾಪ ಬಹಳ ಹಿಂಸೆ ಮಾಡ್ತಾರೆ ಇವ್ರಿಗೆ. ಇವ್ರು ಹೇಳ್ತಾರೆ, ನನ್ನ ಹತ್ರ ಏನಿದೆ ಎಲ್ಲ ತಗೊಳಪ್ಪ ಅಂತೇಳಿ ಕೊಡುವಂತ. ಅವ್ರು ಕೇಳೋದೇ ಅಲ್ಲ, ಏನಿದೆ ಕೊಡುವಂತ ಫಸ್ಟ್ ಅದನ್ನೇ ಕೇಳ್ತಾರಲ್ಲ. ಹೇಗಿದ್ದೀರಿ, ಎಲ್ಲಿಗೆ ಹೊಟ್ಟಿದಿರಿ, ಏನ್ ಸಮಾಚಾರ ಅಂತ ಯಾರು ಕೇಳೋದಿಲ್ಲ ನಮ್ಗೆ. ಡಕಾಯ್ತರು ಅದೆಲ್ಲ ಕೇಳೋದಿಲ್ಲ. ಸೊ ಇವನು ಏನ್ ದುಡ್ಡು ಇತ್ತು, ಒಂದ್ ಸ್ವಲ್ಪ ದುಡ್ಡು ಕೊಟ್ಟ. ತನ್ನ ಹತ್ರ ಒಂದು ಉಂಗುರ ಇತ್ತು, ಉಂಗುರ ಕೊಟ್ಟ. ಸೊ ಈ ತರ ಏನೇನಿತ್ತೋ ವಸ್ತುಗಳೆಲ್ಲ ಕೊಟ್ಬಿಟ್ಟಾಗುತ್ತೆ. ಒಂದ್ ಸ್ವಲ್ಪ ಊಟ, ತಿಂಡಿ, ನೀರು ಏನೇನಿತ್ತು ಎಲ್ಲ ಕೊಟ್ಬಿಟ್ಟಾಯ್ತ. ಆಮೇಲೆ ಆ ಕಳ್ಳರು ನೋಡ್ತಾರೆ, ಅವನ್ ಸ್ವಲ್ಪ ಬೆಳಕಿತ್ತಲ್ಲ, ಬೆಳ್ದಂಗಿಳಿದು ನೋಡಿದ್ರೆ ಒಂದು ಈತನ ಟೊಂಕಕ್ಕೆ ಒಂದು ಗಂಟಿರುತ್ತೆ. ಅದೇನದು ಕೊಡು ಅಂತಂತಾರೆ. ನಾನು ಕೊಡೋದಿಲ್ಲ ಅಂತ. ಅವಾಗ ಈತನ ರೆಸಿಸ್ಟೆನ್ಸ್ ಶುರು ಆಗುತ್ತೆ. ಅಲ್ಲಿ ಸ್ವಲ್ಪ ಹಿಂಜರಿತಾನೆ ಕೊಡೋದಿಕ್ಕೆ. ಅವ್ರು ಕೇಳೋದಿಲ್ಲ. ಇದ್ರಲ್ಲಿ ಏನೋ ಇದೆ, ಹಿಂಜರಿತಾ ಇದಾನಂದ್ರೆ ಅದು ಬೇರೆ ಗಂಟು ಬೇರೆ ಇದೆ, ಏನ್ ಕಿತ್ಕಂತಾರ ಅದನ್ನ. ಇವನ್ ಪಾಪ ಕೆಳಗ್ ಬಿದ್ದು ಆ ಕಳ್ರಿಗೆ ನಮಸ್ಕಾರ ಮಾಡೋದೇನು, ಬೇಡ್ಕೊಳ್ಳೋದೇನು, ಇದು ಒಂದು ಬಿಟ್ಟು ಬಾಕಿ ಎಲ್ಲ ತಗದ್ರಿ ಮಾರ್ರೆ, ಇದು ಕೊಡ್ರಿ ನನಗೆ, ಇದೊಂದು ಕೊಡ್ರಿ ಅಂತಂದ್ರೆ ಏನಂತ ತೆಗೆದು ನೋಡಿದ್ರೆ ಅದು ಭಾಗವತದ ಪುಸ್ತಕ. ಅದು ಎಷ್ಟು ಶ್ರದ್ಧಾ ನೋಡ್ರಿ ಇವ್ರಿಗೆ. ಅಷ್ಟ್ರೊಳಗಡೆ ಏನಾಗುತ್ತೆ, ಅಲ್ಲಿ ಒಂದು ವ್ಯಕ್ತಿ ಕುದುರೆ ಮೇಲೆ ಹೋಗ್ತಾ ಇರ್ತಾನೆ. ಹಟ್ಟುಕಟ್ಟಾದ ವ್ಯಕ್ತಿ, ಯೌವನದಲ್ಲಿರ್ತಕ್ಕಂಥ ವ್ಯಕ್ತಿ ಕುದುರೆ ಮೇಲೆ ಹೋಗ್ತಿರ್ತಾನೆ. ಇದನ್ನ ನೋಡಿ ಅವನಿಗೆ ಗೊತ್ತಾಗತ್ತೆ ಇಲ್ಲಿ, ಯಾಕಂದ್ರೆ ಸ್ವಲ್ಪ ಚೀರಾಟ ಅದು ಇದು ಆಯ್ತಲ್ಲ. ಸೊ ಈ ಕಡೆಗೆ ಬಂದು ಈ 4 ಜನರನ್ನ ಅವನ ಹತ್ರ ಕುದುರೆ ಮೇಲೆ ಇದ್ದಾನೆ, ಕತ್ತಿ ತಗೊಂಡು ಓಡಿಸ್ತಾನೆ. ಆಮೇಲೆ ಇವರಿಗೆ ಪಾಪ ಏನೇನ್ ಸಾಮಾನು ಇರ್ತಾವೆಲ್ಲ ಸಿಗ್ತವೆ, ವಾಪಸ್ ಕೊಡ್ತಾರ ಅವರು. ತಗೊಳ್ರಿ ಅಜ್ವಾಲೆ ಸಾಮಾನು ತಗೊಳ್ರಿ, ಹಂಗೆ ಹಿಂಗ ಅಂತ ಹೇಳಿ. ಯಾರಪ್ಪ ನೀನು ಒಳ್ಳೆ ಸಮಯಕ್ಕೆ ಬಂದು ನನ್ನ ಕಾಪಾಡಿದೆ. ಅವ್ರು ಹೇಳ್ತಾರೆ, ನಾನು ಇಲ್ಲಿ ಜಮೂರಿ ರಾಜ ಅಂತ ಏನಿದೆ, ಆ ಜಮೂರಿ ರಾಜದ ಮಂತ್ರಿ ನಾನು. ಹೀಗೆ ಹೋಗ್ತಾ ಇದ್ದೆ, ನಿಮ್ ಚೀರಾಟ ಕೇಳಿಸ್ತು ನನಗೆ. ಸೊ ಹಾಗೆ ಬಂದು ನಾನು, ಬಹಳ ಸಂತೋಷ ಆಗತ್ತೆ. ಏನಪ್ಪಾ, ನೀನ್ ನನ್ನ ಮಗ ಇದ್ದಂಗಿದೆಯಾ, ಈ ಒಂದು ಕಷ್ಟದಿಂದ ನೀನ್ ನನಗೆ ಕಾಪಾಡಿದೀಯಾ ಅಂತ ಹೇಳೋದೇನದೊಂದು ಬಂಗಾರದ ಉಂಗುರ ಇರುತ್ತೆ ಅವ್ರ ಹತ್ರ. ಅದನ್ನ ಅಂತ ನೀನ್ ತಗೊಳಪ್ಪ ನನ್ನ ಕಡೆಯಿಂದ ಕಾಣಿಕೆ ಅಂತ ಕೊಟ್ರೆ, ಅವ್ರು ಎಷ್ಟು ಬೇಡ 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 ಅಂತಂದ್ರು. ಇಲ್ಲ, ಇದು ನನಗೆ ಪ್ರೀತಿಯಿಂದ ಕೊಡ್ತಾ ಇದ್ದೀನಿ, ದಯವಿಟ್ಟು ತಗ, ಇಲ್ಲ ಅಂದ್ರೆ ನನಗೆ ಬೇಜಾರಾಗುತ್ತೆ. ಸರಿ ಅಂತ ಆ ಮಂತ್ರಿಗಳು ಅದನ್ನ ಬಂಗಾರದ ಉಂಗುರ ತಗಂತಾರೆ. ಇವಾಗ ನೋಡಿ, ಈತಂಗೆ ಏನಿದೆ ನೋಡಿ ಶ್ರದ್ಧೆ, ಯಾವ್ದ್ರ ಮೇಲೆ, ಯಾವೊಂದು ವಸ್ತು ಮೇಲಿಲ್ಲ, ಏನಿಲ್ಲ. ಅವ್ರಿಗೆ ಬೇಕಾಗಿದ್ದ ಭಾಗವತ ಪುಸ್ತಕ. ಸರಿ, ಹೊರಡ್ತಾರೆ. ಮಾರನೇ ದಿನ ಬೆಳಿಗ್ಗೆ ಅಲ್ಲಿ ದೇವಸ್ಥಾನ ಮುಟ್ತಾರೆ. ಅವತ್ತು ಹಿಂದಿನ ದಿನ ರಾತ್ರಿ ಆ ದೇವಸ್ಥಾನದ ಗುರುವಾಯೂರಪ್ಪನ್ ಆ ದೇವಸ್ಥಾನದ ಪೂಜಾರಿಗೆ ಏನಿರುತ್ತೆ, ಕನಸು ಬರುತ್ತೆ. ನೀನು ಬೆಳಿಗ್ಗೆ ದೇವಸ್ಥಾನ ತೆಗೆದು ಒಳಗೆ ಹೋಗ್ತಿದ್ದಂಗೆನೆ ನನ್ನ ಬೆರಳಿನ ಮೇಲೆ ಒಂದು ಉಂಗುರ ಇರುತ್ತೆ. ಈ ತರ ಲಕ್ಷಣ ಇರ್ತಕ್ಕಂಥ ಒಬ್ಬ ವಯಸ್ಸಾದ ಒಂದು ವ್ಯಕ್ತಿ ಬರ್ತಾರೆ, ಭಕ್ತಾದಿ ಬರ್ತಾರೆ. ಈ ಉಂಗುರ ಅವ್ರ ಕೈ ಕೊಡು. ಇವರು ಆ ಪೂಜಾರು ಎದ್ದು
ಒಂದು ಕಡೆ ಗಾಬರಿ ಆಗ್ತಾ ಇದೆ, ಒಂದು ಕಡೆ ಏನಪ್ಪಾ ಇದು ಅಂತ ಅವ್ರಿಗೆ ತಿಳಿತಾ ಇಲ್ಲ. ಯಾವತ್ತೂ ನನಗೆ ಕೃಷ್ಣ ಪರಮಾತ್ಮ ನನ್ನ ಕನಸಿನಲ್ಲಿ ಬಂದು ಏನು ಹೇಳ್ದೇ ಇರ್ತಕ್ಕಂಥ ಇಷ್ಟು ವರ್ಷ ಆದ್ರೂ ಕೂಡ ಇಂಥ ಒಂದು ಕೃಷ್ಣ ಪರಮಾತ್ಮ ಬಂದು ಇದನ್ನ ಹೇಳಿದಾನೆ, ಇದು ಏನಪ್ಪಾ, ನನ್ನ ಈ ಬೆರಳಲ್ಲಿ ಇಂಥ ಉಂಗುರ ಇದೆ ಹಾಗೆ ಹೇಗೆ ಅಂತ ಹೇಳ್ತಾ ಇದ್ದಾನೆ, ಏನಿದು ಚಮತ್ಕಾರ. ಸರಿ ಅಂತ ಹೋಗಿ ಸ್ವಲ್ಪ ಬೇಗನೆ ಹೋಗ್ತಾರೆ ಅವತ್ತು. ಹೋಗಿ ಅಲ್ಲೆಲ್ಲ ದೇವಸ್ಥಾನದ ಬಾಗಿಲು ತೆಗೆದು ಹೋಗಿ ನೋಡ್ತಾರೆ, ಇವ್ರು ಹೇಳಿದ್ದು ಕೈ ಬೆರಳಿನ ಮೇಲೆ ಉಂಗುರ ಇರುತ್ತೆ. ಆಶ್ಚರ್ಯ ಆಗ್ಬಿಡುತ್ತೆ ಇವ್ರಿಗೆ. ಸರಿ, ಎಲ್ಲ ಪೂಜೆ ಪುನಸ್ಕಾರ ಏನೇನ್ ಮಾಡ್ಬೇಕು, ಅಭಿಷೇಕ ಎಲ್ಲ ಮಾಡಿ ಕಾಯ್ತಾ ಇರ್ತಾರೆ. ಅವಾಗ ಸೂರ್ಯೋದಯ ಆಗ್ತಿದ್ದಂಗೆನೆ ಈ ವ್ಯಕ್ತಿ ಪುಂಥಾನಂ ಈ ವ್ಯಕ್ತಿ ಬರ್ತಾನೆ. ನನಗೆ ಅವರು ಬರ್ತಿದ್ದ ಹಾಗೇನೆ ಇವರು ಪೂಜಾರಿ ಹೋಗಿ ಆತಂಗೆ ನಮಸ್ಕಾರ ಮಾಡಿ, ಈ ಉಂಗುರ ತಗೊಳ್ಳಿ ಸ್ವಾಮಿ, ನನಗೆ ರಾತ್ರಿ ನನ್ನ ಕನಸಿನಲ್ಲಿ ದೇವರು ಬಂದು ಇಂಥ ಉಂಗುರ ಇಲ್ಲಿರುತ್ತೆ, ಇದನ್ನ ನಿಮಗೆ ಕೊಡಿ ಅಂತ ಹೇಳಿದಾರ ಅಂತೇಳಿ ಆ ಒಂದು ಭಕ್ತನ ಕೈಯೆಲ್ಲ ಅದನ್ನ ಹಾಕ್ತಾರೆ. ಆ ಉಂಗುರ ನೋಡಿ ಮೈ ಜಲ್ ಅನ್ಸುತ್ತೆ ಕುಂತ ನಮ್ಗೆ. ಅದಾತಂದೇ ಉಂಗುರ ಅದು. ನಿನ್ನೆ ರಾತ್ರಿ ದಿವಸ ಏನ ಮಂತ್ರಿಗಂತ ಹೇಳಿ ಕೊಟ್ಟಿರ್ತಾರಲ್ಲ, ನೀನ್ ನನ್ನ ಮಗ ಇದ್ದಾಗ ಅಂತೇಳಿ ಏನ್ ಕೊಟ್ಟಿರ್ತಾರೆ, ಆ ಉಂಗುರ ಇಲ್ಲಿ ಕೃಷ್ಣನ ಕೈನಲ್ಲಿದೆ. ಇದು ಚಮತ್ಕಾರ ಅಲ್ವಾ? ಯಾರು ಭಗವಂತನ ನಂಬುತ್ತಾರೋ ಅವರನ್ನು ಭಗವಂತ ಯಾವತ್ತಿಗೂ ಕೈ ಬಿಡೋದಿಲ್ಲ. ಪರೀಕ್ಷೆ ಬರ್ಬೋದು ನಿಮಗೆ, ಮಧ್ಯ ಮಧ್ಯದಲ್ಲಿ ಪರೀಕ್ಷೆ ಮಾಡ್ತಾನೆ, ಇನ್ನ ಸ್ವಲ್ಪ ತ್ರಾಸ ಕೊಡ್ತಾನೆ, ಇನ್ನ ಸ್ವಲ್ಪ ತ್ರಾಸ ಕೊಡ್ತಾನೆ. ಹಿಂಜರಿಬಾರ್ದು. ಆ ನಂಬಿಕೆಯನ್ನು ನಾವು ಇನ್ನ ದೃಢ ಮಾಡ್ತಾ ಹೋಗ್ಬೇಕು ಅಷ್ಟೇ ಆಗ್ಲಿ. ಏನಪ್ಪ ಎಷ್ಟು ನಂಬಿದ್ರೆ ಏನಪ್ಪ ಇದಾನೆ ನನಗೆ ಮಾಡೋದು, ಆ ವಿಚಾರ ಬರಬಾರ್ದು. ಈ ಘಟನೆಗಳು ನಮಗೆ ಜೀವನದಲ್ಲಿ ಒಂದು ಪ್ರೇರಣೆ. ಇದೇನು ಕಥೆ ಅಲ್ಲ, ಏನಲ್ಲ, ಸತ್ಯವಾದ ಒಂದು ಘಟನೆ. ಎಷ್ಟಿಲ್ಲ ಈ ತರದ ಘಟನೆಗಳು. ಇದನ್ನ ನಾವು ತಿಳಿದು ಅರಿತು ನಮ್ಮ ಆ ಒಂದು ಭಾವವನ್ನು ನಾವು ಬೆಳೆಸ್ಬೇಕಿಲ್ಲಿ ಭಗವಂತನ ಪ್ರತಿ. ಇದು ದೇವರಲ್ಲಿ ಇಟ್ರೆ, ಶ್ರದ್ಧೆ ಇಟ್ರೆ ಏನಾಗ್ಬೋದು ಅಂತ ಅನ್ನೋದು ಒಂದು ವಿಚಾರ ಇದೆ. ಹೀಗೆ ಒಂದು ಗುರುಗಳಲ್ಲಿ ಶ್ರದ್ಧೆ ಅನ್ನೋಣ. ಒಂದು ಕಡೆ ಆಶ್ರಮ ಇರುತ್ತೆ ಒಂದು ಪ್ರದೇಶದಲ್ಲಿ. ಅಲ್ಲಿ ಆ ಪ್ರದೇಶದ ರಾಜ ಏನಿದ್ದಾನೆ, ಅವನಿಗೆಲ್ಲ ರಾಜ್ಯ ಮಾಡಿ 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 ಒಂದು ಸ್ಥಿತಿಗೆ ಬಂದ್ಮೇಲೆ ಏನೋ ಒಂಥರದ ವೈರಾಗ್ಯ ಬರುತ್ತೆ. ಏನಪ್ಪಾ ಇದು, ಆ ಭಗವಂತನ ಕಡೆ ಒಂದು ಮನಸ್ಸು. ಸರಿ ಅಂತೇಳಿ ಅಲ್ಲಿ ಆ ರಾಜ್ಯದಲ್ಲಿ ಪ್ರಮುಖರಾದ ಒಂದೇನು ಗುರುಪೀಠ ಇರುತ್ತೆ, ಅಲ್ಲಿ ಹೋಗಿ ಅವ್ರನ್ನ ಭೇಟಿಯಾಗಿ ಅವ್ರ ಹತ್ರ ಪಾಠ ಕಲಿಯೋದೊಂದು ವ್ಯವಸ್ಥೆ ಮಾಡ್ಕೋಣ ಅಂತ ಆ ಒಂದು ವಿಚಾರದಿಂದ ಆ ಗುರುಗಳ ಹತ್ರ ಹೋಗ್ತಾರೆ. ಆ ಗುರುಗಳು ಏನಂತಾರೆ, ರಾಜ ಬರ್ತಿದ್ದಂಗೆನೆ, ಹೀಗೆ ನಾನು ನಿಮ್ಮ ಹತ್ರ ಇಲ್ಲೇ ಇದ್ದು ಆಶ್ರಮದಲ್ಲೇ ಇದ್ದು ಪಾಠ ಕಲಿಬೇಕಂತಿದ್ದೀನಿ, ಮತ್ತೆ ನಿಮ್ಮ ಅಪ್ಪಣೆ ಆಗ್ಬೇಕು, ಮಕ್ಕಳೆಲ್ಲ ಕೈಗೆ ಬಂದಿದ್ದಾರೆ, ಅವರೆಲ್ಲ ರಾಜ್ಯ ನೋಡ್ಕೊಂತಾರೆ, ದಯವಿಟ್ಟು ನನಗೆ ಈ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾರೆ. ಇವಾಗ ನೋಡಿ, ಗುರುಗಳ ಕೆಲಸ ಏನು? ಯಾವೊಂದು ವಿದ್ಯಾರ್ಥಿ ಒಂದು ಶ್ರದ್ಧೆಯಿಂದ ಒಂದು ಭಕ್ತಿಯಿಂದ ಬಂದಿರ್ತಾನೋ ಅವನಿಗೆ ಪಾಠ ಹೇಳಿಕೊಟ್ಟು ಯಾವುದೇನ್ ವಿಚಾರ ತಿಳಿತಾ ಇರೋದಿಲ್ಲನೋ ಅದನ್ನೆಲ್ಲ ಪರಿಹಾರ ಮಾಡಿ ಆ ಸಂದೇಹಗಳನ್ನ ಅವನಿಗೆ ಆತ್ಮಜ್ಞಾನ ಸಂಪೂರ್ಣವಾಗಿ ಬಂದು ಅನುಭವ ಆಗುವಂತ ಸ್ಥಿತಿಗೆ ತಗೊಂಡು ಹೋಗ್ತಕ್ಕಂಥದ್ದು ಅದು ಗುರುಗಳ ಕೆಲಸ. ಅದು ಸೊ ಯಾರಿಗೆ ಎಲ್ಲಿಂದ ಶುರು ಮಾಡಬೇಕು, ಹೇಗ್ ಮಾಡಬೇಕು, ಅವರಲ್ಲಿ ಈ ಬೇಕಾಗ್ತಕ್ಕಂಥ ಗುಣಗಳು ಇದೆಯೋ ಇಲ್ಲೋ
ಅದೆಲ್ಲ ನೋಡೋದು ಅವ್ರ ಕೆಲಸ ಅಲ್ವಾ. ಸೊ ಅವ್ರೇನ್ ಮಾಡ್ತಾರೆ, ನೋಡಪ್ಪ ರಾಜ, ಇವಾಗ ಹುಡುಗರಂತೂ ಎಲ್ಲ ಭರ್ತಿ ಆಗ್ಬಿಟ್ಟಿದ್ದಾರೆ, ತುಂಬಿದೆ ಆಶ್ರಮ, ಎಲ್ಲೂ ಸ್ಥಳ ಇಲ್ಲ ನನ್ನ ಹತ್ರ. ಇಲ್ಲಿ ನೋಡು, ಆ ಮೂಲೆಯಲ್ಲಿ ಏನು ಹಂದಿಗಳು ಇರ್ತಕ್ಕಂಥದ್ದು ಒಂದು ಕೊಠಡಿ ಏನಿದೆಯಲ್ಲ, ಅಲ್ಲಿ ಸ್ವಲ್ಪ ಜಾಗ ಇದೆ, ಬೇಕಿದ್ರೆ ನೀನ್ ಅಲ್ಲಿರು, ನೀನ್ ಹೋಗಿ ಅಲ್ಲಿರು ಅಂತಂತಾರೆ. ಸೊ ಇವರು ರಾಜ, ಏನಪ್ಪ ಇದು, ನಾನು ರಾಜ, ಇವ್ರೇನು ಹೀಗೆ ಹೇಳ್ತಾ ಇದಾರಲ್ಲ ಅಂತೇಳಿ ಏನೋ ಒಂದು ಕಾರಣ ಹೇಳಿ, ಆಯ್ತು ಗುರುಗಳೇ ನಾನು ಬರ್ತೀನಿ ಅಂತೇಳಿ, ನಾನು ಮತ್ತೆ ಬರ್ತೀನಿ ಅಂತ ಹೇಳಿ ಆಶೀರ್ವಾದ ತಗೊಂಡು ಹೋಗ್ಬಿಡ್ತಾರೆ. ಮತ್ತೆ 1 ತಿಂಗಳಾಯ್ತು, 2 ತಿಂಗಳಾಯ್ತು, ತಂಗೆ ಈ ಕಲಿಬೇಕು ಅಂತೇಳಿ, ಆತ್ಮಜ್ಞಾನ ಕಲಿಬೇಕು, ನನ್ನ ಜೀವನವನ್ನ ಸಾರ್ಥಕ ಮಾಡ್ಕೋಬೇಕು ನಾನು, ಅದು ಒಂದು ಪ್ರಬಲ ಅವ್ರ ಮನಸ್ಸಿನಲ್ಲಿ. ಮತ್ತೆ ಬರ್ತಾರೆ ಗುರುಗಳು, ಏನ್ರಿ ಗುರುಗಳೇ, ನಿಮ್ಮ ಅಪ್ಪಣೆ ಆದ್ರೆ ಇಲ್ಲಿ ಆಶ್ರಮದ ಬಗಳಿಗೆನೆ ಏನಿದೆ, ನಾನು ಒಂದು ಸಣ್ಣದು ಒಂದು ಮನೆ ಕಟ್ಸ್ಕೊಂತೀನಿ, ಮತ್ತೆ ಅಲ್ಲಿದ್ದು ನಿಮ್ತಾಗ ನಾನು ಪಾಠ ಕಲಿತೀನಿ, ಆಗ್ಬೋದಾ ಅಂತ ಅವ್ರಿಗೆ ಕೇಳಿದ್ರೆ, ಬೇಡಪ್ಪ, ನೀನ್ ಆ ಮನೆ ಕಟ್ಸ್ಬೇಕಾದ್ರೆ ಆ ಶಬ್ದ ಅದು ಇದು ಎಲ್ಲ, ಇಲ್ಲಿ ಹುಡುಗರಿಗೆಲ್ಲ ಏನಿದೆ ಏಕಾಗ್ರತೆ ಹೋಗುತ್ತೆ, ಬೇಡ ಬೇಡ, ಅದೇ ನೋಡ ಅಲ್ಲಿದೆ, ಇನ್ನ ಜಾಗ ಇದೆ ಅಲ್ಲಿ, ಆ ಹಂದಿ ಕೊಠಡಿಯಲ್ಲಿ ಏನಿದೆ ಜಾಗ ಇದೆ, ನೀನ್ ಅಲ್ಲೇ ಇರು ಅಂತ ಹೇಳ್ತಾರೆ. ಮತ್ತೆ ಹೋಗ್ತಾನ ರಾಜ, ಏನೋ ಒಂದು ಕಾರಣ ಹೇಳಿ. ಮತ್ತೆ 1 ತಿಂಗಳಾದ್ಮೇಲೆ ರಾಜ ಏನ್ ಮಾಡ್ತಾನೆ, ತನ್ನ ಏನ್ ಸಾಮಾನುಗಳಿರುತ್ತೆ ರಾಜ್ಯದಿಂದ, ಏನೇನ್ ಬೇಕಾಗತ್ತೆ ಆಶ್ರಮದಲ್ಲಿ ಉಟ್ಕೊಳ್ಳಿಕ್ಕೆ ಇರ್ಲಿಕ್ಕೆ, ಅವೆಲ್ಲ ಅವ್ರ ಸಾಮಾನುಗಳು ತಗೊಂಡು ಸೀದಾ ಹೋಗಿ ಆ ಹಂದಿಯ ಕೊಠಡಿಯಲ್ಲಿಟ್ಟು ಗುರುಗಳಿಗೆ ಬಂದು ನಮಸ್ಕಾರ ಮಾಡ್ತಾರೆ. ಗುರುಗಳೇ, ನೀವ್ ಹೇಳಿದಾಗೆ ನಾನಲ್ಲಿ ಸಾಮಾನೆಲ್ಲ ಅಲ್ಲಿ ಇಟ್ಟಿದ್ದೀನಿ, ನನಗೆ ಆಶೀರ್ವಾದ ಮಾಡಿ ನನಗೆ ಪಾಠ ಹೇಳ್ಕೊಡಿ. ಅವಾಗ ಗುರುಗಳು ಆ ರಾಜನ್ನ ಕರ್ಕೊಂಡು ಅಪ್ಪಿಕೊಂಡು ಹೇಳ್ತಾರೆ, ಇವಾಗ ನೀನ್ ತಯಾರಾಗಿದೆ ಮಗ, ನೀನು ಪಾಠ ಕಲೀಲಿಕ್ಕೆ ಇವಾಗ ನೀನು ಸರಿ ಇದೆ, ಇವಾಗ ಬಾ, ಅಲ್ಲಿ ಇಲ್ಲಿ ಇರೋದ್ ಬೇಡ, ನೀನ್ ನನ್ನ ಜೊತೆಗೇನೆ ನನ್ನ ಕೊಠಡಿಯಲ್ಲೇ ಇರುವಂತೆ ಅಂತೇಳಿ ಆ ಎಲ್ಲ ಸಾಮಾನುಗಳು ತಮ್ಮ ಕೊಠಡಿಗೆ ತಗೊಂಡು ಬಂದು ಅಲ್ಲಿ ಇಟ್ಕೊಂತಾರೆ. ಅಂದ್ರೆ ಇಲ್ಲೇನು, ಅವರಿಗೆ ಈ ಶ್ರದ್ಧೆ ಬೇಕಾಗಿತ್ತು. ಗುರುಗಳು ಹೇಳಿದಾರೆ ಅಂದ್ರೆ ಅಲ್ಲಿ ನೀನ್ ಅಲ್ಲಿ ಇರು ಅಂತ ಹೇಳಿದಾರೆ ಅಂದ್ರೆ ಅವ್ರು ವಿಚಾರ ಮಾಡಿ ಹೇಳಿದ್ದಾರೆ, ಅವ್ರಿಗೆ ತಿಳಿಯೋಳಿಕೆ ಇಲ್ವಾ ಅವ್ರಿಗೆ? ಅಲ್ಲಿ ನೀನ್ ಯಾಕೆ ಸ್ವಂತ ಬುದ್ಧಿ ಉಪಯೋಗಿಸ್ತೀನಿ ನೀನು ಅಂದ್ರೆ ನಿನಗೆ ಗುರುಗಳಲ್ಲಿ ನಂಬಿಕೆ ಇಲ್ಲ ಅಂತ ಆಯ್ತಲ್ಲ. ಸೊ ಆ ಒಂದು ಮೊದಲನೇದು ನಮಗ್ ಬೇಕಾಗಿದ್ದಾಗ್ಲಿ ಯಾವುದ್ರಲ್ಲೇ ಆಗ್ಲಿ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ನನಗೆ ಬೇಕು ಒಂದು ಶ್ರದ್ಧೆ. ಇವಾಗ ಎಷ್ಟೊಂದ್ ಜನ ನಾವು ಡಾಕ್ಟರ್ಸ್ ನೋಡಿದೀವಲ್ರಿ, ಅವ್ರು ಏನ್ ಅಲ್ಲಿ ಹೋಗಿ ಅವ್ರ ಹತ್ರ ಹಿಂಗೆ ಡಾಕ್ಟ್ರೇ ಜ್ವರ ಬಂದಿದೆ, ಹಂಗಾಗಿದೆ ಹಿಂಗಾಗಿದೆ ಅಂದ್ರೆ ಅವ್ರು ಏನ್ ಮಾಡ್ತಾರೋ ಏನೋ, ಬಟ್ ಗುಣ ಆಗ್ಬಿಡುತ್ತೆ. ಯಾಕೆ ನಂಬಿಕೆ ಅಷ್ಟಿದೆ ನಮ್ಗೆ ಆ ಡಾಕ್ಟರ್ ಮೇಲೆ. ಇದು ಸೈನ್ಸ್ ಕೂಡ ಇವತ್ತಿಗೆ ಹೇಳ್ತಾ ಇದ್ದಾರೆ ಇದ್ರ ವಿಷಯಕ್ಕೆ. ಆ ಒಂದು ಬಿಲೀಫ್ ಫ್ಯಾಕ್ಟರ್ ಏನಿದೆ ನಮ್ಮಲ್ಲಿ ಇರ್ತಕ್ಕಂತ ಒಂದು ಸ್ಟ್ರೆಂತ್, ಇನ್ನರ್ ಸ್ಟ್ರೆಂತ್ ಏನಿದೆಯಲ್ಲ, ಅದು ಬಹಳಷ್ಟು ಪ್ರಮಾಣಕ್ಕೆ ಅದು ಬೆಳೆಸುತ್ತಂತೆ. ಬೆಳೆಸಿ ಇಮ್ಯುನಿಟಿ ಬೆಳೆಸಿ ಅದನ್ನ ಆ ರೋಗವನ್ನ ನಿವಾರಣೆ ಮಾಡ್ಲಿಕ್ಕೆ ಏನ್ ಬೇಕೋ ಆ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡುತ್ತೆ. ಸೊ ಶ್ರದ್ಧಾ ಎಲ್ಲೇ ಆಗ್ಲಿ ನಮ್ಗೆ ಅದು ಮುಖ್ಯವಾಗಿ ಬೇಕದು. ಅರ್ಧ ಮನಸ್ಸಿಂದ ಇವ್ರೇನು ಅವ್ರೇನು ಈ ಪಾಠ ಏನು ಆ ದೇವ್ರೇನು ಈ ತರ ಇದ್ರೆ ಅವ್ರು ಎಲ್ಲೂ ಸೇರಂಗಿಲ್ಲ. ಇದು ನಾನು ಯಾಕೆ ಶ್ರದ್ಧಾದ ಮೇಲೆ ಇಷ್ಟು ಜೋರ್ ಮಾಡ್ತಾ ಇದ್ದೀನಿ ಅಂದ್ರೆ, ಇದು ಬಹಳ ಒಂದು ಮುಖ್ಯವಾದ ಗುಣ. ಯಾಕಂದ್ರೆ ಇದರಲ್ಲಿ ಚಮತ್ಕಾರ ಅಂದ್ರೆ ಇದರಲ್ಲಿ ನಾವು ನೋಡ್ತಕ್ಕಂಥದ್ದು. ಬೇರೆದ್ರಲ್ಲೆಲ್ಲ ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳು, ಮತ್ತೆ ನಮ್ಮ ಒಂದು ಧೈರ್ಯ ಸ್ಥೈರ್ಯ ಎಲ್ಲ ಬರ್ತವೆ. ನಾವೇನ್ ಹೇಳ್ತೀವಿ, ಯಪ್ಪ ನಮ್ಮ ಹತ್ರ ಯಾವ ಇಲ್ಲಪ್ಪ ಅವು, ಪರಮಾತ್ಮ ಶ್ರದ್ಧಾ ಇಡ್ತೀನಿ ನೋಡಿ, ನಾನು 100ಕ್ಕೆ 100 ಶ್ರದ್ಧಾ ಇಡ್ತೀನಿ.
ಚಮತ್ಕಾರ ನೀನ್ ಮಾಡು. ಬೆಸ್ಟ್ ಅಲ್ಲ ಅದು? ಇಲ್ಲಿದ್ದೆಲ್ಲ ಯಾಕೆ ನಾವು ತೋರ್ಸ್ಕೊಳಕ್ ಹೋಗ್ಬೇಕು ನಮ್ಮ ಹತ್ರ ಇದೈತೆ ಅದೈತೆ ಅಂತೇಳಿ? ಒಬ್ಬ ಪೂಜಾರಿ ಗಣಪತಿ ಗುಡಿ ಪೂಜಾರಿ ಅಲ್ಲಿ ಒಂದು ಚಿಕ್ಕ ಊರಲ್ಲಿ ಮಾಡ್ಕೊಂಡಿರ್ತಾನ ಒಂದು ಚಿಕ್ಕ ದೇವಸ್ಥಾನ, ಗಣಪತಿ ದೇವರಿದಾನಲ್ಲಿ. ಒಂದ್ಸರ್ತಿ ಏನಾಗುತ್ತೆ, ಈತಂಗೆ ಯಾವುದೋ ಒಂದು ಕಷ್ಟ ಬರುತ್ತೆ. ಗಣಪತಿನ ಕೇಳ್ಕೊಂತಾನೆ, ನನಗೆ ಪರಿಹಾರ ಮಾಡಪ್ಪ ದೇವ್ರೆ. ಎಷ್ಟು ಮಾಡಿದ್ರು ಈತಂದು ಏನ್ ಸುಖ ಆಗೋದಿಲ್ಲ. ಸೊ ಒಂದು ಪರಿಸ್ಥಿತಿಗೆ ಏನ್ ಬರುತ್ತಂತಂದ್ರೆ, ಇನ್ನ ಬೇಡಪ್ಪ, ನಾನು ಶಿವನ ಪೂಜೆ ಮಾಡ್ತೀನಿ, ಗಣಪತಿ ಬೇಡ, ಇದೇನ್ ಕೆಲಸ ಆಗೋಲ್ಲ ನನಗಿಲ್ಲಿ ಅಂತೇಳಿ ಏನ್ ಮಾಡ್ತಾರೆ, ಆ ಗಣಪತಿ ಮೂರ್ತಿ ತಗೊಂಡು ಅದನ್ನೊಂದು ಸೈಡ್ಗೆ ಇಡ್ತಾರೆ. ಅಲ್ಲಿ ಶಿವನ್ ಮೂರ್ತಿ ಇಡ್ತಾರೆ, ಲಿಂಗ, ಶಿವಲಿಂಗ. ಆಮೇಲೆ ಹಿಂಗ ಆರತಿ ಮಾಡ್ತಾ ಇರ್ತಾರೆ. ಆಯ್ತು, ನನಗ್ ಬೇಡ ಗಣಪತಿ ಬೇಡ, ಇನ್ನ ಶಿವನ್ ನಾನು ಪೂಜೆ ಮಾಡ್ತೀನಿ ಅಂತೇಳಿ ಮಂತ್ರಗಳೆಲ್ಲ ಚೇಂಜ್ ಮಾಡ್ತಾರೆ, ಎಲ್ಲ ಮಾಡಿ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಊದಿನ ಕಡ್ಡಿ ಹಚ್ಚಿದ್ರೆ ಏನಾಗ್ಬೇಕು, ಅದೆಲ್ಲ ಆ ಹೊಗೆಲ್ಲ ಗಣಪತಿ ಕಡೆನೆ ಹೋಗ್ತಾ ಇದೆ. ಇದನ್ ಬಹಳ ಶ್ರದ್ಧೆ. ಇದೇನಪ್ಪ ಇದು, ನಾನು ಇಲ್ಲಿ ಶಿವಂಗ್ ಹಚ್ಚಿದ್ರೆ ಅಲ್ಲಿ ಗಣಪತಿಗೆ ಹೋಗ್ತಾ ಇದೆಯಲ್ಲ ಅಂತೇಳಿ ಸಿಟ್ಟು ಬರುತ್ತೆ. ಸಿಟ್ಟು ಬಹಳ ಇರುತ್ತೆ ಗಣಪತಿ ಮೇಲೆ. ಹೋಗಿ ಹತ್ತಿ ತಗೊಂಡು ಆ ಸಂಡ್ಲನಾಗಿಟ್ಟು ಕಿವ್ಯಾಗಿಟ್ಟು ಎಲ್ಲ ಅಲ್ಲಿ ಮುಚ್ಚೋದನ್ನ. ಯಾಕೆ, ನಿನಗ್ ಸಿಗಬಾರ್ದು ಇದ್ರ ಪ್ರಸಾದ. ನಾನು ಇಲ್ಲಿ ಮಾಡ್ತಾ ಇರೋದು ಶಿವಂಗ್ ಮಾಡ್ತಾ ಇದ್ದೀನಿ, ನಿನಗ್ ಊದಿನ ಕಡ್ಡಿ ಹಚ್ಚಿಲ್ಲ ನಾನು. ಅವಾಗ ಈ ತರ ಹೋಗಿ ಆ ಒಂದು ಎಲ್ಲ ಮೂಗು ಕಿವಿ ಎಲ್ಲಾ ಕಡೆ ಮುಚ್ಚಿದ್ಮೇಲೆ ಅವಾಗ ಗಣಪತಿ ಅವ್ರಿಗೆ ಪ್ರಸನ್ನ ಆಗ್ತಾನೆ. ಯಾಕೆ, ನೀನ್ ನಿಜವಾಗ್ಲೂ ಶ್ರದ್ಧಾ ಇದೆ ನಿನಗೆ, ನನಗೆ ಅದ್ರದ್ದು ಸುವಾಸನೆ ಬರಬಾರ್ದು ಅಂತೇಳಿ ನೀನೇನ್ ಬಂದ್ ಮಾಡಿದೆ ಅಂದ್ರೆ, ಅದು ನಾನಲ್ಲಿ ಇದೀನಿ ಅಂತ ನಿನಗೊಂದು ಶ್ರದ್ಧಾ ಇದೆ ನೋಡು. ಇಲ್ಲಾಂದ್ರೆ ನೀನ್ ಯಾಕೆ ಮಾಡ್ತಿದ್ದೆ ಅದನ್ನ? ಮತ್ತೆ ಅವನಿಗೆ ಏನ್ ಮಾಡ್ಬೇಕು, ವರದಾನ ಕೊಡ್ತಾರೆ. ಸೊ ಹೀಗೆ ಪ್ರತಿ ಒಂದ್ರಲ್ಲೂ ಈ ಶ್ರದ್ಧಾ ಅನ್ನೋದು ಒಂದು ವಿಷಯ ನಮಗೆ ಬಹಳ ಮುಖ್ಯ. ನೀವು ದಿನನಿತ್ಯದ ಕೆಲಸದಲ್ಲಿ ಆದ್ರೂ ಪರವಾಗಿಲ್ಲ, ಅಲ್ಲಿ ನೀವು ಎಷ್ಟು ನಿಮ್ಮ ಸಂಬಂಧದಲ್ಲಿ ಶ್ರದ್ಧಾ ಇಡ್ಲಿಕ್ಕೆ ಸಾಧ್ಯ ಉಂಟು, ಬುದ್ಧಿವಂತಿಕೆಯಿಂದ ಶ್ರದ್ಧಾ ಇಟ್ಟು ನೀವು ಕೆಲಸ ಮಾಡಿದ್ರೆ ಅದರಲ್ಲಿ ಪ್ರತಿಫಲ ಕೂಡ ಜಾಸ್ತಿ. ಸೊ ಹಾಗಂತೇಳಿ ಅಂಧಶ್ರದ್ಧಾ ಇರಬಾರ್ದು, ತಿಳುವಳಿಕೆಯ ಶ್ರದ್ಧಾ. ಇವಾಗ ಒಂದು ಆಶ್ರಮದಲ್ಲಿ ಪಾಠ ಹೇಳ್ಕೊಡ್ತಾರೆ, ಏನಪ್ಪಾ, ಎಲ್ಲರಲ್ಲೂ ಭಗವಂತನ ನೋಡು, ಭಗವಂತ ಸರ್ವಾಂತರ್ಯಾಮಿ ಅಂತ ಹೇಳ್ಕೊಟ್ಟಿರ್ತಾರೆ. ಈತ ಏನಿದೆ, ಶಿಷ್ಯ ಕೇಳ್ಬಿಟ್ಟಾನ ಪಾಠ, ಚೆನ್ನಾಗಿ ಕೇಳಿದಾನೆ. ಇವಾಗ ನಾನು ಎಲ್ಲರಲ್ಲೂ ಭಗವಂತನ ನೋಡ್ಬೇಕು ಅಂತ ಅನ್ನೋದು ಒಂದು ಬಂತಲ್ಲ. ಆ ಆಶ್ರಮದಿಂದ ಇನ್ನ ಏನೋ ಕೆಲ್ಸಕ್ಕಂತ ಹೊರಗೆ ಹೋಗ್ತಾನೆ. ಕಾಡು, ಅಲ್ಲಿ ಒಂದು ಆನೆ ಬರ್ತಾ ಇದೆ. ಜನ ಎಲ್ಲ ಒದರ್ತಾ ಇದ್ದಾರೆ, ಒಂದು ಹುಚ್ಚ ಆನೆ ಬರ್ತಾ ಇದೆ, ಓಡ್ರಿ ಓಡ್ರಿ ಅಂತಂತಾನೆ. ಈತ, ಇಲ್ಲಪ್ಪ, ನನಗೆ ಪರಮಾತ್ಮ ಎಲ್ಲರಲ್ಲೂ ಇದ್ದಾನೆ, ಎಲ್ಲರಲ್ಲೂ ಕಾಣಂತ ನನಗೆ ಗುರುಗಳು ಹೇಳ್ಬಿಟ್ಟಿದ್ದಾರೆ, ನನಗಿದರಲ್ಲಿ ಅಟಲ ವಿಶ್ವಾಸ. ಸೊ ಅಲ್ಲೇ ಇರ್ತಾನೆ. ಆಮೇಲೆ ಮಾಹುತ ಬರ್ತಾನೆ, ಮಾಹುತನ ಒದರ್ತಾ ಇದ್ದಾನೆ. ಸರಿಯೋ ಮರೆಯ, ನನ್ ಕಂಟ್ರೋಲ್ ನಂಗಿಲ್ಲ ಈ ಆನೆ, ಸರಿ ಅಂತಂದ್ರೆ ಸರಿಯೋದಿಲ್ಲ. ಆಮೇಲೆ ಅದು ಆನೆ ಹತ್ರ ಬರುತ್ತೆ, ಅವನ್ನ ತಗೊಂಡು ಎತ್ತಿ ಸೈಡಿಗೆ ಒಂದ್ ಕಡೆ ಒಗೆದು ಬಿಡುತ್ತೆ. ಇವರೆಲ್ಲಾರು ಸಾಯಂಕಾಲ ಆಯ್ತು, ಬರ್ಲಿಲ್ಲ ಆಯ್ತಾ, ಎಲ್ಲೋದಾಯ್ತಾ ಅಂತೇಳಿ ಹುಡುಕಿದ್ರೆ ಸಿಗ್ತಾನಲ್ಲ ಕೊನೆಗಲ್ಲಿ ಗಿಡದ ಮಧ್ಯದಾಗ ಒಂದ್ ಕಡೆ ಬಿದ್ದಿರ್ತಾನೆ. ಮತ್ತೆ 1-2 ದಿನ ಸುಶ್ರುತ ಎಲ್ಲ ಅವನಿಗೆ ಏನೇನ್ ಮಾಡ್ಬೇಕೆಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ. ಆಮೇಲೆ ಗುರುಗಳು ಏನಾಯ್ತಪ್ಪ ಅಂತ ಕೇಳ್ತಾರೆ. ಏನ್ರಿ ಗುರುಗಳೇ, ನೀವು ಎಲ್ಲರಲ್ಲೂ ಭಗವಂತನ್ ನೋಡಂತಂದ್ರಿ, ನಾನು ಅಲ್ಲಿ ಆನೆ ಬಂತು, ಅದರಲ್ಲೂ ನಾನು ಭಗವಂತನ ನೋಡಿ ಅಲ್ಲೇ ನಿಂತಿದ್ದೆ, ನನಗೆ ಈ ರೀತಿ ಗತಿ ಮಾಡಿಬಿಡ್ತಾನೆ. ನಾನು ಹೇಳಿದ್ ಎಲ್ಲರಲ್ಲೂ ನೋಡಂತ ಹೇಳಿದನಲ್ಲಪ್ಪ, ಅಷ್ಟೆಲ್ಲ ಜನ ನಿನಗೆ ಹೇಳಿದ್ರು, ಹುಚ್ಚ ಆನೆ ಬರ್ತಾ ಇದೆ,
ಸರಿಯೋ ಸರಿಯೋ ಅಂತೇಳಿ ಎಲ್ಲರೂ ಓಡೋಗ್ತಾ ಇದಾರೆ. ಅವಾಗ ನಿನಗೆ ಅವರಲ್ಲಿ ಭಗವಂತ ಕಾಣ್ಲಿಲ್ವಾ? ಆ ಆನೆ ಮೇಲೆ ಕುಂತ ಮಾಹುತ ಕೂಡ ನಿನಗೆ ಒದರಿ ಹೇಳ್ತಾ ಇದ್ದಾನೆ, ಹುಚ್ಚಾಗ್ಬಿಟ್ಟಿದೆ, ನನ್ನ ಕಂಟ್ರೋಲ್ನಾಗಿಲ್ಲ, ಸರಿಯೋ ಸರಿಯೋ ಅಂತಂದ್ರೆ ಅವನಲ್ಲಿ ಭಗವಂತ ಕಾಣ್ಲಿಲ್ಲ, ನಿನಗೆ ಆನೆಯಲ್ಲಿ ಮಾತ್ರ ಭಗವಂತ ಕಾಣಿಸ್ತಾ? ಸೊ ಅಂಧಶ್ರದ್ಧೆ ಇರಬಾರ್ದು. ವಿಚಾರವಾದ ಒಂದು ಪರಿಪೂರ್ಣವಾದ ಒಂದು ಭಕ್ತಿ, ನಂಬಿಕೆ, ಶ್ರದ್ಧೆ, ಇದನ್ನ ನಾವು ತಿಳ್ಕೊಂಡು ಇದನ್ನ ನಾವು ಎಷ್ಟು ಜಾಸ್ತಿ ಬೆಳೆಸ್ತೀವೋ ಅಷ್ಟು ನಮಗೆ ಜೀವನದಲ್ಲಿ ಒಳ್ಳೇದಾಗುತ್ತೆ. ಅಂದ್ರೆ ಬಾಕಿ ಇದರಲ್ಲಿ ನಮ್ಮಲ್ಲಿ ಆ ಶಕ್ತಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ಅದು ಇದನ್ನ ಬೆಳೆಸ್ಲಿಕ್ಕೆ ನಮ್ ಪ್ರೀತಿ, ಪ್ರೇಮ, ಶ್ರದ್ಧಾ ಇಷ್ಟೇ. ಇದೆಲ್ಲರೂ ಬೆಳೆಸ್ಬೋದು ಇದನ್ನ. ಇದು ಒಂದು 5ನೇ ಸಂಪತ್ತಾಯ್ತು. ಇದು 6ನೇ ಸಂಪತ್ತು ನೋಡಿ, ಅವ್ರು ಏನ್ ಹೇಳ್ತಾರೆ, ಸಮಾಧಾನ ಅಂತಂತಾರೆ. ಶಮ, ದಮ, ಉಪರಮ, ತಿತಿಕ್ಷ, ಶ್ರದ್ಧಾ 5. 6ನೇದು ಸಮಾಧಾನ. ಶಮ ಅಂದ್ರೆ ಮನಸ್ಸಿನ ಮೇಲೆ ನಿಗ್ರಹ, ದಮ ಅಂದ್ರೆ ಇಂದ್ರಿಯಗಳ ಮೇಲೆ ನಿಗ್ರಹ, ಉಪರಮ ಅಂದ್ರೆ ಇವೆರಡನ್ನು ನಾವು ನಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಂಡಿರೋದು. 4ನೇದು ಜೀವನದಲ್ಲಿ ಏನ್ ಬಂದ್ರು ಕೂಡ ಪ್ರಸಾದ ಬುದ್ಧಿಯಾಗಿ ನಾನು ತಗೊಳ್ತೀನಿ. ಇದ್ಯಾಕೆ ಬಂತು, ಅದ್ಯಾಕೆ ಬಂತು, ಇದು ಕಮ್ಮಿ ಯಾಕಾಯ್ತು, ಅದು ಹೆಚ್ಚು ಯಾಕಾಯ್ತು, ಇಲ್ಲ, ಒಂದು ನಗುತ್ತಾ ನನ್ಗೆ ಏನ್ ಬಂದ್ರು ಕೂಡ ನಾನು ಭಗವಂತನ ಪ್ರಸಾದ ಅಂತ ಸ್ವೀಕಾರ ಮಾಡ್ತೀನಿ. ತಿತಿಕ್ಷ. 5ನೇದು ಅಪಾರವಾದ ಒಂದು ಶ್ರದ್ಧಾ ನಾನು ಭಗವಂತನ ಮೇಲೆ ಇಡ್ತಾ ಇದ್ದೀನಿ. 6ನೇದು ಸಮಾಧಾನ. ಇವಾಗ ಇಲ್ಲಿ ಸಮಾಧಾನ ಅಂದ್ರೆ ಏನು? ಇವಾಗ ಇಲ್ಲಿ ನೋಡಿ, ಇದೆಲ್ಲ ಇದರಲ್ಲೇ ನಮ್ಮದು ಕೆಲಸ. ಮತ್ತೆ ಏನು? ಏಕಾಗ್ರತೆ, ಸಿಂಗಲ್ ಪಾಯಿಂಟೆಡ್ನೆಸ್. ಅಂದ್ರೆ ಯಾವುದೇ ಒಂದಾಗ್ಲಿ ಮನಸ್ಸು ಈ ಕಡೆ ಆ ಕಡೆ ಎಲ್ಲೂ ಹೋಗ್ಲಾರ್ದಾಗೆ ನಮ್ಮ ಒಂದು ನಿಗ್ರಹದಲ್ಲಿ ಏನೊಂದು ಏಕಾಗ್ರತೆ ಇರುತ್ತೋ ಅದು ಪ್ರತಿಯೊಂದು ಸ್ಥಿತಿಯಲ್ಲಿ. ಯಾವುದು ಮುಖ್ಯವಾದ 3 ಸ್ಥಿತಿ? ಶ್ರವಣ, ಮನನ, ನಿಧಿಧ್ಯಾಸನ. ಶ್ರವಣ ಅಂದ್ರೇನು? ನಾವು ಇವಾಗ ಕೇಳ್ತಾ ಇದೀವಲ್ಲ ಭಗವಂತನ ಬಗ್ಗೆ, ಶಾಸ್ತ್ರದ ಬಗ್ಗೆ, ಇವೆಲ್ಲ ವಿಚಾರಗಳ ಬಗ್ಗೆ, ಇದು ಶ್ರವಣ. ನಮ್ ಕಿವಿಯಲ್ಲಿ ಹೋಗ್ತಾ ಇದೆ, ಇದು ನಮಗೆ ಅರ್ಥ ಆಗ್ತಾ ಇದೆ, ತಿಳ್ಕೊಂತ ಇದೀವಿ. ಎಷ್ಟು ತಿಳ್ಕೊಬೇಕೋ ಅಷ್ಟು ತಿಳ್ಕೊಂತ ಇದೀವಿ. ಇನ್ನ 2ನೇ ಸ್ಟೇಜ್ ಏನಿದು ಇದರಲ್ಲಿ? ಮನನ. ಮನನ ಅಂದ್ರೆ ಇವಾಗ ಇದು ಕೇಳಿ ಹೋದ್ಮೇಲೆ ಇದನ್ನ ನಾವು ಮನಸ್ಸಿನಲ್ಲಿ ಓಡಿಸ್ತಾ ಇರೋದು. ಇದನ್ನ ಏನ್ ಹೇಳಿದ್ರಪ್ಪ, ಇದೇನು, ಅದೇನು, ಇದು ಯಾಕೆ, ಅದು ಯಾಕೆ, ಅದನ್ನೆಲ್ಲ ತಿಳ್ಕೊಂಡು ನಮಗೇನಾದ್ರೂ ಕೆಲವು ಕಡೆ ಡೌಟ್ಸ್ ಬರುತ್ತೆ. ಆ ಡೌಟ್ ಬಂದಾಗೆ ಅದನ್ನ ಕ್ಲಾರಿಫೈ ಮಾಡ್ಕೋಬೇಕು ಸಂಪೂರ್ಣವಾಗಿ. ಇನ್ನ ನನಗೆ ಇದರಲ್ಲಿ ಎಳ್ಳಷ್ಟು ನನಗೆ ಇದರಲ್ಲಿ ಯಾವುದು ವಿಚಾರ ಇಲ್ಲ, ಡೌಟ್ ಇಲ್ಲ ಅನ್ನೋ ಒಂದು ಸ್ಥಿತಿಗೆ ಬರ್ಬೇಕು. ಅದಾದ್ಮೇಲೆ ನಿಧಿಧ್ಯಾಸನ ಅಂದ್ರೆ ಆ ಒಂದು ವಿಚಾರ, ಸತ್ಯದ ಒಂದು ವಿಚಾರ ಇಟ್ಕೊಂಡು ನಾವು ಗಾಢವಾದ ಒಂದು ಧ್ಯಾನ ಮಾಡೋದು. ಇವಾಗ ನಾವೇನ್ ಮಾಡ್ತಾ ಇದೀವಲ್ಲ ಧ್ಯಾನ, ಆ ಒಂದು ಪರಮ ಸತ್ಯದ ಒಂದು ವಿಚಾರ ಇಟ್ಕೊಂಡು ನಮ್ಮ ಸಬ್ ಕಾನ್ಶಿಯಸ್ ಸ್ಟೇಜ್ಗೆ ಹೋಗಿ ನಾವೇನ್ ಧ್ಯಾನ ಮಾಡ್ತಾ ಇದೀವಿ, ಆವಾಗ ನಮ್ಮಲ್ಲಿ ಹಳೇ ವಿಚಾರ ಏನು, ಈ ಕೋಟಿ ಕೋಟಿ ಜನ್ಮದಿಂದ ಬಂದಿರ್ತಕ್ಕಂಥ ವಿಚಾರಗಳೇನಿದಾವೆ ಅವೆಲ್ಲ ಹೋಗ್ತವೆ. ಇವಾಗ ನಾವಲ್ಲಿ ಹೊಸ ವಿಚಾರ ಹಾಕ್ತಾ ಇದೀವಿ. ಅಜ್ಞಾನವನ್ನು ನಾವು ಈ ಒಂದು ಜ್ಞಾನದ ಬೆಳಕಿನಿಂದ ಆ ಜ್ಞಾನವನ್ನು ಓಡಿಸಿ ಅಲ್ಲಿ ನಾವು ಜ್ಞಾನವನ್ನು ತುಂಬ್ತಾ ಇದೀವಿ. ಇದು 3 ಸ್ಟೇಜ್ ಆಯ್ತು. ಈ 3 ಸ್ಟೇಜ್ ಅಲ್ಲಿ ನಮಗೆ ಸತತವಾಗಿ ಒಂದು ಏಕಾಗ್ರತೆ, ಒಂದು ಅಬ್ಸಾರ್ಪ್ಷನ್ ಅಂದ್ರೆ ಹೇಗೆ ನಾವು ಸ್ಪಂಜಿನ ಮೇಲೆ ನೀರು ಹಾಕ್ತೀವನ್ರಿ, ಅದೆಲ್ಲ ಹೀರ್ಕೊಳುತ್ತಲ್ಲ ಸ್ಪಂಜು, ಅದೇ ನೀವು ಕಬ್ಬಣದ ಮೇಲೆ ನೀರು ಹಾಕಿದ್ರೆ ಅದ್ರಲ್ಲಿ ಏನಿರುತ್ತೆ ಹೀರ್ಕೊಳಕ್ಕೆ. ಸೊ ಆ ಕೆಪಾಸಿಟಿ ನಮಗ್ ಬೇಕು. ಏನೇನು ಹೇಳ್ತಾರ ಅದನ್ನೆಲ್ಲ ಶೇಖರಣೆ ಮಾಡೋದು ಏಕಾಗ್ರತೆಯಿಂದ. ಒಂದೇ ಒಂದು ಬಿಂದುವಿನ ಮೇಲೆ ಹೇಗೆ ನಾವು ಫೋಕಸ್ ಮಾಡ್ತೀವೋ ಆ ತರ ಪ್ರತಿಯೊಂದು ಈ 3ರಲ್ಲಿ ಕೇಳೋದ್ರಲ್ಲೂ ಅಷ್ಟೇ ಗಮನ ಇರಬೇಕು. ಅದನ್ನ ಮನನ ಮಾಡೋದು ಅಂದ್ರೆ ಅದನ್ನ ಪರಿಶೀಲನೆ ಮಾಡೋದು. ಇದು ಹೀಗೆ ಹೇಳಿದ್ರು, ಇದು ಹೀಗೆ ಹೇಳಿದ್ರು, ಇದು ನನಗೆ ಸರಿಗೆ ಅನಿಸ್ತಾ ಇದೆಯಾ, ಇದನ್ನ ನಾನು ಸರಿಗೆ ತಿಳ್ಕೊಂಡಿದ್ದೀನ ಅಂತೇಳಿ ಅದನ್ನೆಲ್ಲ ಸರಿಗೆ ತಿಳ್ಕೊಳ್ಳೋದು. ಆಮೇಲೆ ಅದೇ ಒಂದು ಏಕಾಗ್ರತೆಯಿಂದ
ಆ ಯಾವ ಒಂದು ಚೈತನ್ಯ ಶಕ್ತಿಯಲ್ಲಿ ನಾವು ಸಮಾಧಿ ಸ್ಥಿತಿಯಲ್ಲಿ ಹೋಗ್ತೀವೋ ಅದು ನಿಧಿಧ್ಯಾಸನ. ಈ ಮೂರು ಮಾಡ್ಲಿಕ್ಕೆ ಈ ಒಂದು ಸಮಾಧಾನದ ಪರಿಸ್ಥಿತಿ ನಮ್ಮಲ್ಲಿ ಬೇಕು. ಈ ಅಷ್ಟಾಂಗ ಯೋಗದಲ್ಲಿ ಲಾಸ್ಟ್ 3 ಬರುತ್ತೆ ನೋಡಿ. ಪ್ರತ್ಯಾಹಾರ ಆದ್ಮೇಲೆ ಧ್ಯಾನ, ಧಾರಣ, ಸಮಾಧಿ. ಧ್ಯಾನ ಮಾಡಿ ಒಂದೇ ಕಡೆಗೆ ಧಾರಣ ಮಾಡಿ ಅವಾಗ ನಮಗೆ 8ನೇ ಸ್ಥಿತಿ ಸಮಾಧಿ. ಆ ಭಗವಂತನಲ್ಲಿ ಐಕ್ಯ ಆಗೋದು ಸಮಾಧಿ ಅಲ್ಲ, ಆ ವಿಚಾರ ಐಕ್ಯ ಅಷ್ಟೇ ಇಲ್ಲಿ. ಸೊ ಈ ಒಂದು ವಿಷಯಕ್ಕೆ ನಮಗೆ ಆ ಒಂದು ಏಕಾಗ್ರತೆ ಬೇಕು. ಇದು ಎಲ್ಲಿ ಹೇಗ್ ಮಾಡ್ಬೇಕು ನಾವು? ಪ್ರತಿಯೊಂದರಲ್ಲೂ ದಿನನಿತ್ಯ ಹೆಜ್ಜೆ ಹೆಜ್ಜೆಗೂ ಕಾಯ, ಮನಸ, ವಾಚ. ಕಾಯ ಅಂದ್ರೆ ದೇಹದಿಂದ ಮಾಡ್ತಕ್ಕಂಥ ಕೆಲಸಗಳ ಮೇಲೆ ನಮಗೆ ಏಕಾಗ್ರತೆ ಬೇಕು. ಇದೇನ್ ಮಾಡ್ತಾ ಇದೆ, ಸರಿ ಮಾಡ್ತಾ ಇದೆಯಾ? ಮನಸ್ಸಿನಿಂದ ಮಾಡ್ತಕ್ಕಂಥ ಪ್ರತಿಯೊಂದು ವಿಚಾರಗಳು ನಾವು ಸರಿಯಾಗಿ ಮಾಡ್ತಾ ಇದೀವ? ಈ ವಿಚಾರ ಸರಿ ಇದೆಯೋ ಇಲ್ಲೋ? ವಾಚ, ಮಾತುಗಳು. ನಾನೇನು ಈ ರೀತಿ ಮಾತಾಡದೆ ಇವ್ರ ಹತ್ರ? ನಾನು ಮೃದುವಾಗಿ ಮಾತಾಡದ್ನ, ಏನು ಕಠೋರವಾಗಿ ಮಾತಾಡದ್ನ? ಇಷ್ಟು ಮಾತಾಡೋದು ಬೇಕಾಗಿತ್ತ ನನಗೆ? ಈ 3 ಸ್ಥಿತಿಯಲ್ಲಿ ಪ್ರತಿಯೊಂದು ನಮ್ಮ ಕೃತ್ಯದ ಮೇಲೆ ಏನೊಂದು ಫೋಕಸ್, ಏಕಾಗ್ರತೆ ಬೇಕಲ್ಲ, ಇದು ಸಮಾಧಾನ. ಇದ್ರ ಜೊತೆಗೆ ನಮ್ಮ 6 ಷಡ್ರಿಪು ಅಂತಂದ್ರೆ ನೋಡ್ರಿ: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಇವೆಲ್ಲದ್ರ ಮೇಲೂ ಮತ್ತೆ ನಮ್ಗೆ ಇದೇ ಏಕಾಗ್ರತೆ ಬೇಕು. ಯಾರ ಮೇಲಾದ್ರೂ ನಾನು ಜಾಸ್ತಿ ಕೋಪ ಮಾಡ್ತಾ ಇದ್ದೀನ? ಯಾರ ಮೇಲಾದ್ರೂ ನಾನು ಜಾಸ್ತಿ ಹೊಟ್ಟೆ ಕಿಚ್ಚಿದ್ಯಾ? ನನಗೆ ಯಾವ್ದಾದ್ರು ವಸ್ತು ಮೇಲೆ ನನಗೆ ಜಾಸ್ತಿ ಆಸೆ ಬರ್ತಾ ಇದೆಯಾ? ಇಲ್ಲ ಎಲ್ಲಾದ್ರೂ ನನಗೆ ಜಾಸ್ತಿ ಜಂಬ ಬರ್ತಾ ಇದೆಯಾ? ಇವೆಲ್ಲ ಷಡ್ರಿಪುಗಳು. ನಿನ್ನೆ ನಾನು ಹೇಗೆ ಕಾರಲ್ಲಿ ಮೀಟರ್ ಬೋರ್ಡ್ ಇರುತ್ತಲ್ಲ, ಡ್ಯಾಶ್ ಬೋರ್ಡ್ ಅಲ್ಲಿ ಎಲ್ಲ ಮೀಟರ್ಸ್ ಇರುತ್ತೆ, ಹಾಗೆ ಇದ್ರ ಮೇಲೆ ಎಲ್ಲ ನಾವು ನೋಡ್ತೀವಿ. ಕಾಯ, ಮನಸ, ವಾಚ, ಷಡ್ರಿಪುಗಳು. ಇಷ್ಟು ಕೆಲಸ ನೋಡಿ ಇದರಲ್ಲಿ. ಇದು ಅಭ್ಯಾಸ ಮಾಡ್ಕೋಬೇಕು ನಾವು. ಯಾಕಂದ್ರೆ ಇದು ಸಾಮಾನ್ಯವಾದ್ದಲ್ಲ. ಇದರಲ್ಲಿ ಸಿಗ್ತಾ ಇರೋದು ಏನ್ ನಮಗೆ, ನಿಮಗೆ ದೊಡ್ಡ ದೊಡ್ಡ ಲೋಕಗಳು ಸಿಗ್ತಾ ಇದಾವೆ. ಇಲ್ಲಿ ನಾವು ಯಾವ್ದೋ ಒಂದು ಸಣ್ಣ ಕೆಲ್ಸಕ್ಕೆ ಎಷ್ಟು ನಾವು ಕಷ್ಟ ತಿಪ್ಪಲು ಪಡ್ತಾ ಇದೀವಿ. ಇಲ್ಲಿ ದೊಡ್ಡ ದೊಡ್ಡ ಲೋಕ, ವೈಕುಂಠ, ಕೈಲಾಸ, ಬ್ರಹ್ಮಲೋಕ, ಇಂಥವೆಲ್ಲ ಬೇಕಂದಾಗ ನಾವು ಸುಮ್ಮನೆ ಬರ್ತಾ? ಸೊ ಇಲ್ಲಿ ಮತ್ತೆ ಪ್ರತಿಯೊಂದು ಹೆಜ್ಜೆಗೆ ನಾವು ನನ್ನ ಭಗವಂತನಿಗೆ ಅರ್ಪಣೆ ಮಾಡದ್ನ ನಾನು ಏನ್ ನಾನ್ ಮಾಡ್ತಾ ಇದ್ದೀನಿ, ನಾನು ಹಿಂಗ್ ಮಾಡ್ತೀನಿ, ನಾನು ಹಂಗ್ ಮಾಡ್ತೀನಿ ಅಂತೇಳಿ ಆ ಒಂದು ವಿಚಾರದಿಂದ ಕೆಲಸ ಮಾಡ್ತಾ ಇದೀವ? ಇದನ್ನು ಮಧ್ಯದಲ್ಲಿ ನಾವು ನೋಡ್ತಾ ಇರ್ಬೇಕು. ವಿಷ್ಣು ಪ್ರೇರಣಾಯ ವಿಷ್ಣು ಪ್ರೀತ್ಯರ್ಥಂ. ಸುಮ್ನೆ ಏನಪ್ಪಾ ಬೆಳಿಗ್ಗೆ ನಾವು ಒಂದು ದೇವಸ್ಥಾನಕ್ಕೆ ಹೋದ್ವಿ, ಇಲ್ಲ ದೇವ್ರ ಮನೆಗೆ ಹೋಗಿ ಒಂದ್ 5 ನಿಮಿಷ ಪೂಜೆ ಮಾಡಿದ್ವು, ಇಲ್ಲ ನಮಸ್ಕಾರ ಮಾಡಿದ್ವಿ, ಆಮೇಲೆ ಮತ್ತೆ ನೆಕ್ಸ್ಟ್ ಡೇನೆ ಅದು, ಅಲ್ಲಿವರೆಗೂ ದೇವ್ರನ್ನೋದು ಇಲ್ಲ, ಮುಗೀತದು. ಆ ಒಂದು ಪರಿಸ್ಥಿತಿ ಅಲ್ಲ ಇಲ್ಲಿ. ದೇವರು ನನ್ನಲ್ಲೇ ಇದ್ದಾನೆ. ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಕೃತ್ಯವು ಆ ಭಗವಂತನು ಈ ದೇಹದಿಂದ ಮಾಡಿಸ್ತಾ ಇದ್ದಾನೆ. ಅರ್ಪಣೆ ಅದಷ್ಟೇ, ಯಾವೊಂದು ಶ್ರದ್ಧಾಭಾವದಿಂದ ಅರ್ಪಣೆ. ಸೊ ಇದು ಸಮಾಧಾನದ ಲಕ್ಷಣ ಏನಿದೆ ಅಲ್ಲ, ಈ ವಿಚಾರಗಳಿದು. ಇಲ್ಲಿ ಒಂದು ಈ ಸಮಾಧಾನದ ಬಗ್ಗೆನೆ ಇನ್ನೊಂದು ನಿಮಗೆ ಲೌಕಿಕ ಒಂದು ವಿಚಾರ ಹೇಳ್ಬೇಕಂದ್ರೆ, ಡ್ಯಾನಿಯಲ್ ಗೋಲ್ಡ್ಮನ್ ಅಂತೇಳಿ ನಿಮಗೆ ಲಾಸ್ಟ್ ಟೈಮ್ ಮೆನ್ಷನ್ ಮಾಡಿದ್ದೆ ನಾನು. ಇವರು ಒಂದು ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಒಂದು ಪುಸ್ತಕ ಬರೆದಿದ್ರು 1995ರಲ್ಲಿ. ಅದು ಬಿಗ್ಗೆಸ್ಟ್ ಸೆಲ್ಲಿಂಗ್ ಬುಕ್ ಆಗಿತ್ತು ನ್ಯೂಯಾರ್ಕ್ ಅಲ್ಲಿ. ಅದು ಲಾರ್ಜೆಸ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಬುಕ್. ಅದು
ಅವರೆಲ್ಲ ಈ ನಮ್ಮ ಕರ್ಮ ಥಿಯರಿಯಿಂದ ತಗೊಂಡಿರ್ತಕ್ಕಂಥ ವಿಷಯಗಳು ಅವರು. ಅಲ್ಲಿ ಅವ್ರೇನ್ ಮಾಡ್ತಾರೆ, ಒಂದು ಆ ಪುಸ್ತಕದಲ್ಲಿ ಬರೆದಿದ್ದಾರೆ ಅವರು, ಮ್ಯಾಶ್ ಮೆಲೋಸ್ ಟೆಸ್ಟ್ ಅಂತ ಒಂದು ಮಾಡ್ತಾರೆ ಅವರು. ಏನಪ್ಪಾ ಇದು ಟೆಸ್ಟ್? ಇದು 4 ವರ್ಷದ ಮಕ್ಕಳಿಗೆ ಅವ್ರೇನ್ ಮಾಡ್ತಾರೆ, ಒಂದು 100 ಜನ ಮಕ್ಕಳನ್ನ ಕರೀತಾರೆ. ಅಲ್ಲಿ ಮ್ಯಾಶ್ ಮೆಲೋ ಅಂದ್ರೆ ಅದೊಂದು ಸ್ವೀಟ್, ಅದು ಸ್ವಲ್ಪ ಸ್ಪಂಜಿ ಇರುತ್ತೆ. ಅದು ಅದ್ರ ಮೇಲೆ ಎಲ್ಲ ಸಕ್ಕರೆ ಕಾಣಿಸ್ತಾ ಇರುತ್ತೆ ನಮಗೆ. ಸಕ್ಕರೆ ಕಲರ್ ಆಗಿರುತ್ತೆ, ಕ್ಯೂಬ್ ಶೇಪ್ ಇರುತ್ತೆ, ಇಲ್ಲಾಂದ್ರೆ ದುಂಡಕ್ಕಿರುತ್ತೆ. ನಾರ್ಮಲಿ ಈ ರೀತಿ ಇರುತ್ತೆ, ಮೆತ್ತಗಿರುತ್ತೆ, ಅದು ಬಹಳ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ. ಸೊ ಅದು 4 ವರ್ಷದ ಮಕ್ಕಳನ್ನ ಕರೆಸಿ ಅವ್ರಿಗೇನ್ ಹೇಳ್ತಾರೆ, ಇದು ತೋರಿಸ್ತಾರೆ ಮ್ಯಾಶ್ ಮೆಲೋಸ್. ಯಾರಿಗೆ ನಿಮ್ಗೆ ಇವಾಗೆ ಬೇಕು ಅಂತಂದ್ರೆ 1 ಕೊಡ್ತೀವಿ, 15 ನಿಮಿಷ ಆದ್ಮೇಲೆ ತಗೊಳ್ಳೋರಿಗೆ 2 ಕೊಡ್ತೀವಿ ಅಂತ ಹೇಳ್ತಾರೆ. ಇವಾಗ ನೋಡಿ, 4 ವರ್ಷದ ಮಕ್ಕಳು ಯಾರು ವಿಚಾರ ಮಾಡ್ತಾರೆ? ಅವ್ ಕೈ ಹಾಕಿ ನೀನ್ ಕೊಡ್ತೀಯೋ ಬಿಡ್ತೀಯೋ, ನಾವೇ ತಗಂತೀವಿ ಅಂತೇಳಿ ಕೈ ಹಾಕ್ತಿರ್ತಾರೆ, ಅಷ್ಟು ಅವ್ರಿಗೆ ಜೋಶ್ ಇರುತ್ತೆ. ಸೊ ಅಲ್ಲಿ ಏನ್ ಮಾಡಿದ್ರು ಇವರು, ಕೆಲವು ಮಕ್ಕಳು ಏನ್ ಮಾಡಿದ್ದಾರೆ, ಕಣ್ಮುಚ್ಚಿಬಿಡ್ತಾರೆ. ಇವು ನಾನು ನೋಡ್ತಿದ್ದಂಗೆಲ್ಲ ತಿನ್ಬೇಕು ಅನಿಸ್ತೈತೆ ಅಂತೇಳಿ ಕೆಲವ್ರು ಕಣ್ಮುಚ್ತಾರೆ, ಕೆಲವ್ರು ಹಾಗೆ ಕೆಳಗೆ ಮಲಗಿ ಬಿಡ್ತಾರೆ, ಬೇಡಪ್ಪ ನನ್ನ ಕೈ ತಡ್ಕೊಳಕ್ ಆಗಿಲ್ಲ ಅಂತ. ಅಲ್ಲೇನೋ ಇಲ್ಲಿ ಇಂದ್ರಿಯ ನಿಗ್ರಹ ಆಯ್ತು ನೋಡ್ರಿ ಇಲ್ಲಿ. ಯಾಕಂದ್ರೆ ಕಣ್ಣಿನಿಂದ ಅದು ಕಾಣಿಸ್ತಾ ಇದೆ, ತಡೆಯಕ್ ಆಗ್ತಾ ಇಲ್ಲ ಅದನ್ನ ನೋಡಿ. ಸೊ ಕಣ್ಣು ಮುಚ್ಚೋದೇನು, ಕೆಲವ್ರು ಆ ಕಡೆ ಗೋಡೆಗೆ ಹೋಗೋದೇನು, ಕೆಲವ್ರು ಅದೆಲ್ಲ ಏನಿಲ್ಲ, ನನ್ಗೆ ಇವಾಗೆ ಕೊಡ್ರಿ, ನೀವು 1 ಕೊಡ್ತಿರೋ, ಅರ್ಧ ಕೊಡ್ತಿರೋ, ಇವಾಗ ಕೊಡ್ರಿ ಅಂತೇಳಿ ಅದನ್ನ ಈ ಕೆಲವು ಮಕ್ಳು ಹೀಗೆ, ಕೆಲವು ಮಕ್ಳು ಹಾಗೆ. ಇಲ್ಲಿ ಇವ್ರು ಏನ್ ಮಾಡಿದ್ರು ಅಂದ್ರೆ, ಅದೇ ವಿದ್ಯಾರ್ಥಿಗಳನ್ನ ಯಾರು 1 ತಗೊಂಡ್ರು, ಅಂದ್ರೆ ಅವಾಗಿಂದ ಅವಾಗೆ ತಗೊಂಡ್ರು, ಯಾರು 2 ತಗೊಂಡ್ರು, 15 ನಿಮಿಷದ ಮೇಲ್ ತಗೊಂಡ್ರು, ಆ ಮಕ್ಕಳನ್ನ ಇವರು ಸ್ಟಡಿ ಮಾಡ್ತಾ ಇದಾರೆ. ಎಷ್ಟು ವರ್ಷ ಸ್ಟಡಿ ಮಾಡಿದ್ದಾರೆ? 12 ವರ್ಷ ಸ್ಟಡಿ ಮಾಡಿದ್ದಾರೆ. ಅಂದ್ರೆ ಹೆಚ್ಚು ಕಡಿಮೆ ಅವರು ಡಿಗ್ರಿಗೆ ಬಂದ್ರನಿ, ಇದು 11ನೇ ಕ್ಲಾಸ್ 12ನೇ ಕ್ಲಾಸ್ ಆದ್ಮೇಲೆ ಸ್ಟಡಿ ಮಾಡಿ ನೋಡಿದ್ರೆ ಯಾರು ಕಾದು 2 ತಗೊಂಡಿರ್ತಾರೆ ನೋಡಿ. ಇದು ಸ್ಟ್ಯಾಟಿಸ್ಟಿಕ್ಸ್, ಇದು ಸೈಂಟಿಫಿಕ್ ಸ್ಟ್ಯಾಟಿಸ್ಟಿಕ್ಸ್. ಇದು ಎಲ್ಲರೂ ಉತ್ತೀರ್ಣರಾಗಿದ್ದಾರೆ. ಯಾರು ಅವಾಗಿಂದ ಅವಾಗೆ ಬೇಕು ಅಂತೇಳಿ ಯಾವ ಮಕ್ಕಳು ತಗೊಂಡಿದಾರಲ್ಲ ಅವರೆಲ್ಲ ಆವ್ರೇಜ್ ಅವರೆಲ್ಲ. ಇಲ್ಲಿ ಇವ್ರು ಏನ್ ಹೇಳ್ತಾರಂದ್ರೆ, ಇಲ್ಲಿ ಪ್ರತಿಯೊಂದು ವ್ಯಕ್ತಿಗೆ ಬೇಸಿಕ್ ಒಂದು ಇಮಿಡಿಯೇಟ್ ಒಂದು ಆಸೆ ಬರುತ್ತೆ, ಇನ್ಸ್ಟಿಂಕ್ಟ್ ಅಂತಾರೆ ಅದಕ್ಕೆ. ಅದು ಬರ್ತಿದ್ದಂಗೆನೆ ಯಾರು ರಿಯಾಕ್ಟ್ ಆಗಿ ಮಾಡ್ತಾರೆ ನೋಡಿ, ಅವರಿಗೆ ಮತ್ತೆ ಒಂದು ಸ್ವಲ್ಪ ಸಹನಶೀಲತೆ ಇಟ್ಕೊಂಡು ಯಾರು ರಿಯಾಕ್ಟ್ ಆಗ್ತಾರೋ, ಈ 2 ವ್ಯಕ್ತಿಗಳಲ್ಲಿ ನೀವು ಬಹಳಷ್ಟು ಗುಣದಲ್ಲಿ ಅಂತರ ನೋಡ್ಬೋದು. ಯಾರು ಇಮಿಡಿಯೇಟ್ ರಿಯಾಕ್ಟ್ ಆಗ್ತಿರ್ತಾರೆ ಅವ್ರಿಗೆ ಸಿಟ್ಟಿರುತ್ತೆ, ಎಲ್ಲ ಷಡ್ರಿಪುಗಳು ಫುಲ್ ಫೋರ್ಸ್ನಾಗಿರುತ್ತೆ ಅವ್ರಿಗೆ. ಬಟ್ ಯಾರು ಅದೇ ಶಾಂತವಾಗಿ, ಆಯ್ತಪ್ಪ ನೀವೇನೋ ಒಂದು ಕೇಳಿದ್ರಿ, ಹೇಳ್ತೀನಿ ನಾನು, 15 ನಿಮಿಷ ಕೊಡಿ, ಇಲ್ಲ ಇವತ್ತು ಸಾಯಂಕಾಲ ಹೇಳ್ತೀನಿ, ಇಲ್ಲ ಅಂದ್ರೆ ನಾಳೆ ಹೇಳ್ತೀನಿ, ಇಮಿಡಿಯೇಟ್ ರಿಯಾಕ್ಟ್ ಆಗೋದಿಲ್ಲ. ಸೊ ಇಲ್ಲಿ ಕೂಡ ನಾವು ಜೀವನದಲ್ಲಿ ಕೂಡ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಆ ಒಂದು ಪೇಷನ್ಸ್, ಆ ಸಮಾಧಾನ, ಆ ಫೋಕಸ್ ಇರ್ಬೇಕು ನಮಗೆ. ಹೇಗೆ ರಾವಣಂದ ಏನಾಯ್ತು, ಸೀತಾದೇವಿ ಬಗ್ಗೆ ಅವರು ಸೌಂದರ್ಯ, ಅವರ ವಿಚಾರ ಎಲ್ಲ ತಿಳ್ಕೊಂಡ ತಕ್ಷಣ ಇಮ್ಮಿಡಿಯೇಟ್ ಆಗಿ ಅವ್ರು ರಿಯಾಕ್ಟ್ ಆದ್ರು. ಏನು, ಇಂಥ ಸ್ತ್ರೀ ನನ್ನ ಅರಮನೆಯಲ್ಲಿ ಇರ್ಬೇಕು ಅಂತೇಳಿ ಅವ್ರು ಹೋದ್ರಲ್ಲ, ಏನಾಯ್ತು ಅವರಿಗೆ? ಸರ್ವನಾಶ ಆಯ್ತಲ್ಲ. ಆಮೇಲೆ ಅದೇ ಅವ್ರು ಏನಾದ್ರು ಕೂತ್ಕೊಂಡು ವಿಚಾರ ಮಾಡಿ ಎಲ್ಲ ಮಾಡಿದ್ರೆ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ. ಅದಾದ್ಮೇಲೆ ಮತ್ತೆ ಯಾರನ್ನ ಹೇಳಿದ್ರು ಅವ್ರಿಗೆ ಕೇಳೋ ಶಕ್ತಿ ಇದೆಯೋ ಇಲ್ಲೋ ಆ ಮಾತು ಬೇರೆ. ಸೊ ಹೀಗೆ ಮಕ್ಕಳೇ ಆಗ್ಲಿ, ಇಲ್ಲ ವಯಸ್ಸಾದವರೇ ಆಗ್ಲಿ, ಇಲ್ಲಿ ನಾವು ಮಾಡ್ತಕ್ಕಂಥದ್ದು ಆ ಒಂದು ನಮ್ಮ ಏಕಾಗ್ರತೆ, ಅಂದ್ರೆ ಮನಸ್ಸಿನ ಮೇಲೆ ಒಂದು ಕಂಟ್ರೋಲ್ ಬೇಕು, ಸ್ವಲ್ಪ ತಾಳ್ಮೆ, ವಿಚಾರ, ಇವೆಲ್ಲವೂ ಇದು ಒಂದು ಲಕ್ಷಣ ಇಲ್ಲಿ ಯಾರಿಗೆ? ಸಾಧಕನಿಗೆ. ಇನ್ನು ಕೊನೆಯದಾಗಿ ಮುಮುಕ್ಷುತ್ವಂ, ಇದು 4ನೇದಿದು. ಇಲ್ಲಿ ಭಗವಂತನ ಪ್ರತಿ ಒಂದು ಗಾಢವಾದ ಒಂದು ಪ್ರೇಮ. ಹೀಗೆ ನಿಮಗೆ ನಾನು ಹೇಳಿದೆ, ರಾಮಕೃಷ್ಣ ಪರಮಹಂಸನ ಅವ್ರ ಶಿಷ್ಯ ಕೇಳ್ತಾನೆ, ಏನ್ರಿ ಇದು ಮುಮುಕ್ಷುತ್ವಂ ಅಂದ್ರೆ ಏನು ಅಂತ ಕೇಳಿದ್ರೆ ಅವ್ರಿಗೆ ನಾವು ಉತ್ತರ ಕೊಡೋದಿಲ್ಲ.
2-3 ದಿನ ಆದ್ಮೇಲೆ ಏನವ್ರು ಒಂದ್ಸತಿ ನದಿಯಲ್ಲಿ ಸ್ನಾನಕ್ಕೆ ಹೋದಾಗೆ ಈ ಹುಡುಗ ಹೆಂಗ್ ಸ್ನಾನ ಮಾಡ್ಬೇಕಾದ್ರೆ ಡುಬ್ಕಿ ಹೊಡಿತಿರ್ತಾನೆ. ಯಾವಾಗ ನೀರ್ ಒಳಗೆ ಹೋಗ್ತಾನೋ ಇವ್ರು ತಲೆ ಮೇಲೆ ಕೈ ಇಡ್ತಾರೆ. ಅವನಿಗೆ ಹೊರಗ್ ಬರಕ್ ಬಿಡಂಗೆ ಇಲ್ಲ, ಅವನಿಗೆ ಒದ್ದಾಡ್ತಾ ಇದ್ದಾನೆ ಒಳಗಡೆ. ಆಮೇಲೆ ಒಂದ್ ಸ್ವಲ್ಪ ಸಮಯಕ್ಕೆ ಕೈ ತೆಗಿತಾರೆ. ಅವನು ಅಂತೇಳಿ ಉಸಿರು ತಗೊಂಡ್ ಮೇಲ್ ಬರ್ತಾನೆ. ಅವಾಗ ಹೇಳ್ತಾರೆ, ನೋಡಪ್ಪ ನೀನ್ ಈ ಒಂದು ಉಸಿರಿಗೆ ಎಷ್ಟು ನಿನ್ನ ತಳಪಡಿಸ್ತಾ ಇದ್ದೀವಿ ಒಳಗಡೆ, ಅದೇ ರೀತಿ ನಿನ್ನ ಭಗವಂತನ ಕಡೆ ಸೇರ್ಬೇಕನ್ನೋದು ನಿನಗೆ ಅಷ್ಟೇ ಒಂದು ಆಸೆ ಇರಬೇಕು. ಈ ಒಂದು ಉಸಿರಿಗೆ ನೀನು ಎಷ್ಟು ಆಸೆ ಇತ್ತೋ ನಿನಗೆ ಆ ಉಸಿರು ತಗೊಳ್ಳೋದಕ್ಕೆ, ಅಷ್ಟು ಆಸೆ ನಿನಗೆ ಭಗವಂತನ ಕಡೆ ಸೇರ್ಬೇಕನ್ನೋದಿರ್ಬೇಕು. ಬಣ್ಣಂಜಿ ಗೋವಿಂದಾಚಾರ್ಯ ಅಂತ ನೀವು ಕೇಳಿದ್ರಲ್ಲ, ಈ ವಿಷ್ಣು ಸಹಸ್ರನಾಮ ಬಗ್ಗೆ ಬಹಳ ಹೇಳ್ತಿರ್ತಾರ ಅವರು. ಅವರು ಒಂದ್ಸರ್ತಿ ಹೇಳ್ತಾರೆ, ಪಾಠ ನಡೀತಾ ಇದೆ ಅವ್ರದ್ದು ಹಾಲಲ್ಲಿ. ಎಲ್ಲ ಪಾಠ ಆದ್ಮೇಲೆ ಎಲ್ಲರೂ ಹೋಗ್ತಾ ಇದ್ದಾರೆ. ಆದ್ರೆ ಒಂದು ಅಜ್ಜಿ ಏನಿದೆ ಅಲ್ಲಿ ಕೂತಿರ್ತಾರೆ. ಇವ್ರು ಕೆಳಗಡೆ ಡಯಸಿಂದ ಕೆಳಗ್ ಬರೋದು ಕಾಯ್ತಾ ಇರ್ತಾರೆ. ಇವರು ಏನಮ್ಮ, ಬಹಳ ವಯಸ್ಸು, ಸುಮಾರು 80 ಹಂಗಿರ್ಬೇಕು ವಯಸ್ಸು. ಏನಮ್ಮ ಏನ್ ಸಮಾಚಾರ, ಇಲ್ಲೇ ಕೂತಿದ್ಯಲ್ಲ? ಇಲ್ಲ ಆಚಾರ್ಯ, ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತು, ನಾನು ಅದಕ್ಕೆ ಕಾಯ್ತಾ ಇದ್ದೀನಿ ನಿಮ್ ಸಲುವಾಗಿ ಕೆಳಗ್ ಬರೋದಕ್ಕೆ. ನನಗಂತೂ ಮೇಲ್ ಹತ್ತು ಬರಕ್ ಆಗೋದಿಲ್ಲ. ಹೇಳಮ್ಮ ಏನಾಗ್ಬೇಕಾಗಿತ್ತು? ನೋಡ್ರಿ ಗೋವಿಂದಾಚಾರ್ಯ, ನನಗೊಂದು ಆಸೆ ಇದೆ ರೀ ಜೀವನದಲ್ಲಿ. ಏನಮ್ಮ ಅದು? ಆ ಕೃಷ್ಣ ಪರಮಾತ್ಮನ ನಿಮ್ಮನ್ನ ಹೇಗೆ ನಾನು ಇಲ್ಲಿ ನೋಡ್ತಾ ಇದ್ದೀನೋ, ಇದು ಹೇಗೆ ನಾನು ಈ ಹಾಲ್ನ ನೋಡ್ತಾ ಇದ್ದೀನೋ, ಅದೇ ರೀತಿ ನಾನು ಕೃಷ್ಣ ಪರಮಾತ್ಮನ ನೋಡ್ಬೇಕನ್ನೋದೊಂದು ಆಸೆ ಆಗಿದೆ. ಅದು ನಾನು ಹೇಗೆ ಅದನ್ನ ಸಾಧಿಸ್ಲಿ ಅಂತ ಪ್ರಶ್ನೆ ಇರೋದು. ಮತ್ತೆ ನೀವು ನನಗೆ ದಿವ್ಯ ದೃಷ್ಟಿ ಅದು ಎಲ್ಲ ಹೇಳ್ಬೇಡ್ರಿ. ನನಗೆ ಇದೇ ಕಣ್ಣಿಂದ ನಿಮ್ಮನ್ನ ಹೇಗ್ ನೋಡ್ತಾ ಇದ್ದೀನೋ ಅದೇ ರೀತಿ ನೋಡ್ಬೇಕನ್ನೋದೊಂದು ಆಸೆ ನನಗೆ. ಆಗ ಅವ್ರಿಗೆ ಕಣ್ಣಾಗ ನೀರು ಬರುತ್ತೆ ಗೋವಿಂದಾಚಾರ್ಯಗೆ. ಇಷ್ಟೊಂದು ದೃಢವಾದ ಒಂದು ಸಂಕಲ್ಪ ಭಗವಂತನಲ್ಲಿ ಸೇರ್ಬೇಕು, ಭಗವಂತನ ನೋಡ್ಬೇಕನ್ನೋದು ಎಲ್ಲರಿಗೂ ಇದೆ. ಆದ್ರೆ ಈ ಅಜ್ಜಿಯಲ್ಲಿ ಏನೊಂದು ಆ ದೃಢತೆ ಇತ್ತಲ್ಲ, ಅವ್ರು ಹೇಳಿದ್ರು, ನನ್ನ ಜೀವನದಲ್ಲಿ ಇಲ್ಲಿವರೆಗೆ ನಾನು ಯಾರಲ್ಲೂ ನೋಡ್ಲಿಲ್ಲ ಇದನ್ನ. ಧನ್ಯ ಆದೆ ನಾನು ಇಂಥ ಒಂದು ತಾಯಿನ ನೋಡಿ ಅಂತ ಅವ್ರು ಹೇಳ್ತಾರೆ. ಸೊ ನಮ್ಮಲ್ಲಿ ಆ ಪ್ರಬಲವಾದ ಒಂದು ಮನಸ್ಸಿರ್ಬೇಕು ಭಗವಂತನಿಗೆ ಸೇರ್ಬೇಕನ್ನೋದು. ಇದು ಹೇಗೆ, ಇದನ್ನ ನಾವು ಬೆಳೆಸ್ಬೇಕು. ಇದನ್ನ, ಇದು ಫೀಲಿಂಗ್ ಅಲ್ರಿ, ಇದು ನಮಗ್ ಫೀಲಿಂಗ್ ಇರುತ್ತಲ್ಲ. ಎಷ್ಟೊಂದ್ ಜನ ಒಂದು ನಾಯಿ ತಂದು ಅದನ್ನ ಏನ್ ಮಾಡ್ತಾರೆ, ಅದಕ್ಕೆ ಎಷ್ಟು ಪರಂಪರಿಕೆ ಮಾಡ್ತಿರ್ತಾರೆ, ಅದು ಒಂದು ಫೀಲಿಂಗ್ ಅಲ್ವಾ? ಮನೇಲಿ ಸಾಕಿರ್ತಾರಲ್ಲ ಒಂದ್ ನಾಯಿ. ಮತ್ತೆ ನಾವೊಂದು ನಾಯಿಗಷ್ಟು ಮಾಡೋದಕ್ಕೆ ನಮ್ಮಲ್ಲಿ ಆ ಒಂದು ಮನಸ್ಸಿನಲ್ಲಿ ಶಕ್ತಿ ಇದೆ ಅಂದ್ರೆ ಮತ್ತೆ ಭಗವಂತನಿಗೆ ನಾವು ಮಾಡಕ್ ಸಾಧ್ಯ ಇಲ್ವಾ? ನಾವು ನಾಯಿಗ್ ಮಾಡ್ತೀವಿ, ವಸ್ತುಗ್ ಮಾಡ್ತೀವಿ, ನಮ್ಮ ಕುಟುಂಬದವ್ರಿಗೆ ಮಾಡ್ತೀವಿ. ಯಾರಾದ್ರೂ ಒಂದು ತಂದು ನಮಗೆ ಒಂದು ಗಡಿ ಕೊಟ್ರಂದ್ರೆ, ಒಂದು ವಾಚ್ ಕೊಡ್ತಾರೆ, ನಮಗೆ ಒಳ್ಳೆ ವಾಚ್ ಗಿಫ್ಟ್ ಕೊಡ್ತಾರೆ, ನಾವು ಎಷ್ಟು ಹೊಗಳ್ತೀವಿ ಅವ್ರಿಗೆ. ಅಬ್ಬಬ್ಬ ಏನ್ ಎಂತ ವಾಚ್ ಇದು, ಅದು ಇದು ಅಂತಂದ್ರೆ ಅವ್ರು ಹೇಳ್ತಾರೆ, ಇದು ನೋಡು ಈ ಲಿಮಿಟೆಡ್ ಎಡಿಷನ್ ವಾಚ್ ಇದು ಅಂತದು ಇಂಥದ್ದು ಅಂತೆಲ್ಲ ಅವ್ರು ಹೇಳ್ತಾರೆ. ಇವ್ರಿಗೆ ಅಷ್ಟೇ ಖುಷಿ. ಆದ್ರೆ ಆ ಪರಮಾತ್ಮ ಈ ಕೈ ಕೊಟ್ಟಿದ್ದಾನೆ, ಯಾವತ್ತಾದ್ರೂ ನಾವು ಈ ಪರಮಾತ್ಮ ಈ ಕೈ ಕೊಟ್ಟವನಿಗೆ ನಾವು ಅಷ್ಟು ಸಂತೋಷದಿಂದ ಹೊಗಳಿದೀವ ನಾವು? ಇಲ್ಲ. ಈ ನಮ್ ಕೈ ಎಷ್ಟು ನಮಗ್ ಸೇವೆ ಮಾಡ್ತಾ ಇದೆ, ಈ ಒಂದು ಕೈಗೆ ನಾವು ಯಾವತ್ತಾದ್ರೂ ಹೊಗಳಿದೀವ? ಏನಾದ್ರೂ ಇದಕ್ಕೆ ಮುದ್ದು ಕೊಟ್ಟಿದೀವ ನಾವು? ಇಲ್ಲೇ ಇದೆ ನಮ್ಮ ಎದುರಿಗೆ ಬೇಕಾದಷ್ಟು ವಿಷಯಗಳಿದೆ. ನಾವು ಎಲ್ಲಿ ನಮ್ಮ ಒಂದು ಭಾವನೆಯನ್ನ ನಾವು ಬೆಳೆಸ್ಬೋದು. ಭಗವಂತನ ಹತ್ರ ಬೇಕಾಗದ ಭಾವನೆ ಮಾತ್ರ, ಪ್ರೀತಿ ಭಾವನೆ. ಅಲ್ಲಿ ಯಾವ ತರದ ಒಂದು ದುಡ್ಡು ಆಡಂಬರ ಏನು ಕೆಲ್ಸಕ್ಕೆ ಬರೋದಿಲ್ಲ. ಬೇಕು ಆಗಿಲ್ಲ ಭಗವಂತನಿಗೆ. ನಾವು ನಮ್ಮ ಸಲುವಾಗಿ ಮಾಡ್ಕೊಳ್ಳೋದಲ್ಲ. ಸುಳ್ಳು ಈ ಮುಮುಕ್ಷುತ್ವ, ಇದನ್ನ ನಾವು ತಿಳ್ಕೊಬೇಕಿದೆ ಅನ್ನೋದು. ಇವಾಗ ಇಲ್ಲಿ ನಿಮಗೆ ನಾನು 4 ತರದ ಗ್ರೇಡ್ ಇದೆ ಇದರಲ್ಲಿ.
ಇದನ್ನ ಒಂದು ಸ್ವಲ್ಪ ಆಯ್ತು ಹೇಳ್ತೀನಿ. 4.1 ತೀವ್ರ ಅಂತೇಳಿ. ತೀವ್ರ ಅಂದ್ರೇನು? ಹೆಂಗೆ ಅಜ್ಜಿ ಹೇಳ್ತಾ ಇದ್ರಲ್ಲ, ನನಗೆ ಈ ಜನ್ಮದಲ್ಲೇ ನನಗೆ ಬೇಕು ಭಗವಂತನ ಸೇರೋದು, ನನಗೆ ಆಸೆ ಈ ಜನ್ಮದಲ್ಲೇ ಈಡೇರ್ಬೇಕು. ಮಧ್ಯಮ ಅಂದ್ರೆ ಕೆಲವ್ರಿಗೆ ವಿಚಾರ ಬರ್ತಿರುತ್ತೆ, ಮಧ್ಯದಲ್ಲಿ ಸಡಿಲ್ ಆಗುತ್ತೆ, ಮತ್ತೆ ಕೆಲವ್ರಿಗೆ ವಿಚಾರ ಬರ್ತಿರುತ್ತೆ, ಸಡಿಲ್ ಆಗ್ತಾ ಇರುತ್ತೆ. ಅವ್ರಿಗೆ ಮುಮುಕ್ಷುತ್ವ ಮಧ್ಯಮ ಸ್ಥಿತಿಯಲ್ಲಿದೆ. ಕೆಲವ್ರಿಗೆ ಮಂದ, ರಿಟೈರ್ಮೆಂಟ್ ಆದ್ಮೇಲೆ ನೋಡೋಣಪ್ಪ, ಇವೆಲ್ಲ ವಯಸ್ಸಾದ್ಮೇಲೆ ಮಾಡ್ತಕ್ಕಂಥದ್ದು. ವಯಸ್ಸಿದ್ದಾಗೆ ನೀವೆಲ್ಲ ಜಗತ್ತನ್ನ ಅನುಭವಿಸ್ಬೇಕಪ್ಪ, ಇದೆಲ್ಲ ಏನಿದೆಲ್ಲ ಈ ಪ್ರವಚನ ಪಾಠ ಭಗವದ್ಗೀತೆ ಇದೆಲ್ಲ ನಿಮಗೆಲ್ಲಪ್ಪ ಇದು ಅಂತ ಸಾಕಷ್ಟು ಜನ ಹೇಳ್ತಾರೆ ನೋಡಿ. ಅದು ಮಂದ ಅವ್ರಿಗೆ. ಅತಿ ಮಂದ ಅಂತ ಕೆಲವ್ರು ಇರ್ತಾರೆ. ಅದೇನಂದ್ರೆ ಅವ್ರು ಹೇಳೋದೇನಂದ್ರೆ, ಈ ತಲೆ ಇಲ್ಲಪ್ಪ ಇವ್ರಿಗೆ, ತಲೆ ಕೆಟ್ಟವ್ರು ಇವರೆಲ್ಲ, ಮಾಡಕ್ಕೇನಿಲ್ಲ, ಇಷ್ಟೆಲ್ಲ ಇದಾವೆ, ಆ ಪ್ರೋಗ್ರಾಮ್ ಐತೆ, ಈ ನೆಟ್ಫ್ಲಿಕ್ಸ್ ಐತೆ, ಅದೈತೆ ಇದೈತೆ, ಅದನ್ನ ಬಿಟ್ಟು ಇದನ್ನೇನ್ ಭಗವದ್ಗೀತೆ ಕೇಳ್ತಾರೆ ಇವರು. ಇದು ಅತಿ ಮಂದ ಮುಮುಕ್ಷುತ್ವ. ಇಲ್ಲಿ ನೋಡಿ, ಯಾರು ತೀವ್ರವಾಗಿರುತ್ತೋ ಭಗವಂತ ಅವ್ರಿಗೆ ಅದೇ ಜನ್ಮದಲ್ಲಿ ಮುಕ್ತಿ ಕೊಡ್ತಾನೆ. ಬಾರಪ್ಪ ನೀನು ನನ್ನ ವೈಕುಂಠ ಲೋಕಕ್ಕೆ ಬಾ, ನನ್ನ ಕೈಲಾಸಕ್ಕೆ ಬಾ ಅಂತ ಭಗವಂತ ಕರ್ಕಂತಾನೆ. ಯಾರ ಮಧ್ಯಸ್ಥಿತಿ ಇರುತ್ತೆ ನೋಡ್ರಿ, ಮಧ್ಯದಲ್ಲಿ ಸಡಿಲ್ ಆಗ್ತಿರುತ್ತೆ, ಮತ್ತೆ ಬರ್ತಿರ್ತಾರೆ, ಅಂತವ್ರಿಗೆ 2 ಅಥವಾ 3 ಜನ್ಮ ಮಾನವ ಜನ್ಮ. ಮಧ್ಯದಲ್ಲಿ ಕರ್ಮದ ಪ್ರಕಾರ ಮತ್ತೆ ಆ ಕಡೆ ಈ ಕಡೆ ಹೋದ್ರೆ ಕಷ್ಟ. ಸೊ 2 ಅಥವಾ 3 ಜನ್ಮ ಮಧ್ಯದವರಿಗೆ, ಮಧ್ಯಮದಲ್ಲಿರೋರಿಗೆ. ಮಂದದವ್ರು ಏನಂತಾರ, ರಿಟೈರ್ಮೆಂಟ್ ಆದ್ಮೇಲೆ ಅವ್ರಿಗೆ ಯುಗದ ಕೊನೆಗೆ, ಅಂದ್ರೆ 4 ಯುಗಗಳೇನಿದಾವಲ್ಲ, ಆ 4ನೇ ಯುಗದ ಕೊನೆಗೆ ಅವರಿಗೆ ಮುಕ್ತಿ ಸಿಗುತ್ತೆ. ಎಲ್ಲರೂ ತಲ್ಲೀನರಾಗ್ತಾರಲ್ಲ, ಕೊನೆಗೆ ಭಗವಂತನಲ್ಲೇ ಸೇರೋದು ಎಲ್ಲರೂ. ಯಾಕಂದ್ರೆ ಆತ್ನೇ ಎಲ್ಲ ಸೃಷ್ಟಿ ಮಾಡಿದಾನೆ, ಎಲ್ಲ ಮತ್ತೆ ಆತ್ನೇ ತಗೊಳ್ತಾನೆ ವಾಪಸ್ಸು. ಅತಿ ಮಂದದವ್ರಿಗೆ ಅವ್ರೇನಂತಾರಂದ್ರೆ, ಈ ಒಂದು ಮಹಾಕಲ್ಪ ಆದ್ಮೇಲೆ ನಾನು ಅವರಿಗೆ ಮುಕ್ತಿ ಕೊಡ್ತೀನಿ. ಇವಾಗ ಇಲ್ಲಿ ನಮಗೆ ಟೈಮ್ ಅಂದ್ರೆ ಗೊತ್ತಲ್ಲ, ಎಷ್ಟು ವರ್ಷ, 1 ವರ್ಷ ಅಂದ್ರೆ ಎಷ್ಟು, 100 ವರ್ಷ ಅಂದ್ರೆ ಎಷ್ಟು, ಇದೆಲ್ಲ ನಮಗೆ ಗೊತ್ತಿದೆಯಲ್ಲ. ಸೊ ಆ ಪ್ರಕಾರ ಒಂದು ಸ್ವಲ್ಪ ತಿಳ್ಕೋಣ ಇವಾಗ. ಒಂದು ಯುಗ ಅಂದ್ರೆ ಎಷ್ಟು, ಒಂದು ಕಲ್ಪ ಅಂದ್ರೆ ಎಷ್ಟು, ಮಹಾಕಲ್ಪ ಅಂದ್ರೆ ಎಷ್ಟು. ಸತ್ಯಯುಗ 17,28,000 ವರ್ಷ, ತ್ರೇತಾಯುಗ 12,96,000 ವರ್ಷ, ದ್ವಾಪರ ಯುಗ 8,64,000 ವರ್ಷ, ಕಲಿಯುಗ 4,32,000 ವರ್ಷ. ಅದರಲ್ಲಿ ನಾವು ಇವಾಗ 5,000 ವರ್ಷ ಮಾತ್ರ ಕಳೆದಿದ್ದೀವಿ ಕಲಿಯುಗದಲ್ಲಿ. ಇವಾಗ ನಮಗೆ ಇನ್ನ ಬಾಕಿ ಸಮಯ ಅಂದ್ರೆ 4,27,000 ವರ್ಷ ಅಂದ್ರೆ ಕಳಿಬೇಕು. ನೀಚವಾದ ಕಾಲ ಮತ್ತೆ ಬರ್ತಾ 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 ಇನ್ನ ನೀಚವಾದ ಕಾಲ ಬರುತ್ತೆ. ಇವಾಗ ನಮಗೆ ಯಾವಾಗ ದಾರಿ ಕೊಟ್ಟಿದ್ದಾನೆ ಒಂದು ಭಗವಂತ, ಶಾರ್ಟ್ ಕಟ್ ತೋರಿಸಿದಾನೆ. ಈ ಶಾರ್ಟ್ ಕಟ್ ತಗೊಂಡು ಅವನ ಹತ್ರ ಸೇರ್ಕೊಳ್ಳೋದು ವಾಸಿ ಅಲ್ಲ. ಇಷ್ಟೆಲ್ಲ ನಮ್ಗೆ ಏನ್ ಬೇಕು ಟ್ರಾವೆಲ್ ಮಾಡೋದು, ಇಷ್ಟೆಲ್ಲ ಇವೆಲ್ಲ ಸೇರಿದ್ರೆ 43,20,000 ವರ್ಷ ಒಂದು ಮಹಾಯುಗ ಆಯ್ತು. ಇಂಥ 1000 ಮಹಾಯುಗ ಬ್ರಹ್ಮನ 1 ದಿನ ಆಯ್ತು. ಇಂಥ 1 ದಿನದ 1000 ಮಹಾಯುಗ ನಿಮಗೆ 100 ವರ್ಷ ಬ್ರಹ್ಮನ ಆಯುಷ್ಯ ಆದ್ಮೇಲೆ ಆ ಮಹಾಕಲ್ಪದ ಒಂದು ಅಂತ ಆಗತ್ತೆ. ಅದು ಎಷ್ಟದು ಲೆಕ್ಕಕ್ಕೆ ಬರೋದಿಲ್ಲ ಅದು. ಸೊ ಯಾರು ಇದೇನ್ ದೇವ್ರು, ಇದೇನಿದು, ಎಲ್ಲ ಹೋಪ್ಲೆಸ್ ಹಂಗಂತ ಮಾತಾಡ್ತಿರ್ತಾರೆ ನೋಡಿ, ಅವರಿಂದ ದೂರ ಇರೋದು ವಾಸಿ. ಅಧೋಗತಿ ಅದು. ನಾವೇನು ಹೇಳೋದ್ ಬೇಡ, ಯಾಕಂದ್ರೆ ಅವ್ರಿಗೆ ತಿಳಿಯೋದಿಲ್ಲ, ಮತ್ತೆ ನಮಗೆ ಬೈತಾರ ಅವರು. ಅವ್ರಿಗೆ ಹೇಳ್ಬಾರ್ದು ನಾವು, ಅವರಿಗೆ ಒಳ್ಳೆ ಗೌರವದಿಂದಾನೆ ಪ್ರೀತಿಯಿಂದಾನೆ ಮಾತಾಡಿಸ್ಬೇಕು. ನೀನೇ ಇಂದ್ರ ನೀನೇ ಚಂದ್ರ ಅಂತ ಇರ್ಬೇಕು ಅವ್ರಿಗೆ. ಅವ್ರ ಹತ್ರ ನಾವು ತಡ್ಕೋಬಾರ್ದು ಅವ್ರಿಗೆ. ಅಂತವ್ರಿಗೆ ಈ ಮಹಾಕಲ್ಪದ 100 ವರ್ಷ ಬ್ರಹ್ಮನ್ ಆದ್ಮೇಲೆ ಅವ್ರಿಗೆ ಸಿಗುತ್ತೆ ಮುಕ್ತಿ. ಮಂದ ಅಂದ್ರೆ ಏನಾಯ್ತು, ನಾವು ನೋಡೋಣಪ್ಪ ವಯಸ್ಸಾದ್ಮೇಲೆ ನೋಡೋಣ ಮಾಡೋಣ ಅಂದ್ರೆ ನಿಮಗಿನ್ನ 4,28,000 ವರ್ಷ ನೀವು ಕಲಿಯುಗ ಮುಗಿಯಲಿವರೆಗೂ ನಡೆಸ್ಬೇಕು ನೀವು ಗಾಡಿ.
ಸೊ ನಾವು ಏನಾದ್ರೂ ಮಂದದಲ್ಲಿ, ನಾವೆಲ್ಲರೂ ಯಾರು ನಾವು ಅತಿ ಮಂದದವ್ರು ಇಲ್ಲ, ಇಲ್ಲಾಂದ್ರೆ ಇಲ್ಲಿಗೆ ಬರ್ತಿದ್ದಿಲ್ಲ ನಾವು. ನಮ್ಮಲ್ಲಿ ಸಾಕಷ್ಟು ಜನ ಮಂದದವರು ಇಲ್ಲ ಇಲ್ಲಿ. ನಾವು ತೀವ್ರ ಮಧ್ಯಮ ಇವೆರಡು ಕ್ಯಾಟಗರಿನಾಗ ನಾವು ಇದೀವಿ. ಇದನ್ನ ನಾವು ಎಷ್ಟು ಸಾಧ್ಯ ಆಯ್ತೋ ಇದನ್ನ ಇನ್ನ ತೀವ್ರಗೊಳಿಸ್ಬೇಕು. ನಾವು ತೀವ್ರಗೊಳಿಸಿ ಭಗವಂತನ ಗಟ್ಟಿಯಾಗಿ ಶ್ರದ್ಧೆಯಿಂದ, ಈ ಬಾಕಿ ನೋಡ್ರಿ ಎಷ್ಟು ಸಮಾಧಾನ, ಮನೋನಿಗ್ರಹ, ಅದು ಇದು, ಯಪ್ಪ ನನ್ನ ಕೈಲಿ ಆಗೋದಿಲ್ಲಪ್ಪ ಇವೆಲ್ಲ, ನಿನಗೆ ನಾನು ಶರಣಾಗತಿ ಆಗ್ತಾ ಇದ್ದೀನಿ, ನಿನ್ ಕಾಲು ಹಿಡಿತಾ ಇದ್ದೀನಿ, ಶ್ರದ್ಧೆಯಿಂದ ಅವನ್ನ ಬಿಡ್ಲಾರ್ದಂಗೆ. ನಾವು ಕಬಡ್ಡಿ ಆಡಿದ್ರೆ ಅದ್ರಲ್ಲಿ ಕಾಲು ಹಿಡಿದಿರ್ತೀವಲ್ಲ, ಯಾರ್ಯಾರ್ದೋ ಕಾಲು ಹಿಡಿತೀವಲ್ಲಿ ಕಬಡ್ಡಿ ಆಡ್ಬೇಕಾದ್ರೆ. ಸೊ ಇಲ್ಲಿ ಭಗವಂತನ ಜೊತೆ ಕಬಡ್ಡಿ ಆಡಿ ಕಾಲು ಹಿಡೀರಿ, ಒಂದು ಜೀವನನ ಸಾರ್ಥಕ ಆಗತ್ತೆ ನಮ್ದು.